ದಾನಗಳಲ್ಲಿ ಶ್ರೇಷ್ಠ ದಾನ, ಎಲ್ಲ ಯಾವುದೇ ರೀತಿ ದಾನಗಳನ್ನು ಮಾಡಿದರೂ ಅದನ್ನು ಶ್ರೇಷ್ಠ ಅಂತಲೇ ಹೇಳ್ತೀವಿ. ತಾವು ಈ ಒಂದು ದೊಡ್ಡ ಇನಿಷಿಯೇಟಿವ್ನ ತೆಗೆದುಕೊಂಡಿದ್ದೀರಿ. ಆಗಸ್ಟ್ 3ರಂದು ಈ ಅಂಗಾಂಗ ದಿನಾಚರಣೆ ನಡೀತಾ ಇದೆ. ಅಂದರೆ ಇದರ ಪೂರ್ವ ತಯಾರಿ ಏನು ನಡೀತಾ ಇದೆ, ಜೊತೆಗೆ ಅಂಗಾಂಗ ದಿನದ ಮಹತ್ವ ಏನು ಅಂತ ಹೇಳಿ. ನೋಡಿ, ಆಗಸ್ಟ್ 3 ಭಾರತೀಯ ಅಂಗಾಂಗ ದಿನಾಚರಣೆ ಅಂತ ನಾವು ಆಚರಿಸ್ತಾ ಬಂದಿದ್ದೇವೆ. ಓಕೆ. ಪ್ರತಿ ವರ್ಷ ಆಗಸ್ಟ್ 3ಕ್ಕೆ ನಾವು ಕಳೆದ ಸಾಲಿನಲ್ಲೂ ಕೂಡ ತುಂಬ ದೊಡ್ಡದಾಗಿ ನಾವು ಅದನ್ನ ಆಚರಿಸಿದ್ವಿ. ಅದರಲ್ಲಿ ಅಂಗಾಂಗ ದಾನ ಮಹಾದಾನ ಅಂತ, ಮತ್ತೆ ಅಂಗಾಂಗ ದಾನಕ್ಕೆ ಪ್ಲೆಡ್ಜ್ ಮಾಡೋರು ಅಂತ ಹೇಳ್ತೇವೆ, ಪ್ರತಿಜ್ಞೆ ಮಾಡೋರು. ಅದನ್ನ ನಾವು ಆಯುಷ್ಮಾನ್ ಭವ ಮೇಳದಲ್ಲಿ ಅದೊಂದು ಅಭಿಯಾನದ ತರ ಮಾಡಿದ್ವಿ. ಅಭಿಯಾನದಲ್ಲಿ ಹೆಚ್ಚೆಚ್ಚು ಜನ ಮುಂದೆ ಬಂದು ತಾವು ಅಂಗಾಂಗ ದಾನ ಮಾಡ್ಲಿಕ್ಕೆ ಪ್ರತಿಜ್ಞೆ ಮಾಡ್ತಾ ಹೋದ್ರು. ಅದರಲ್ಲಿ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲಿ 3ನೇ ಸ್ಥಾನದಲ್ಲಿದೆ. 3ನೇ ಸ್ಥಾನ ಅಂದ್ರೆ ಪ್ಲೆಡ್ಜ್ ಮಾಡೋರಲ್ಲಿ. ಇನ್ನೂ ಒಂದು ಸಂತೋಷದ ಸುದ್ದಿ ಅಂದ್ರೆ, ಇಡೀ ದೇಶದಲ್ಲಿ ಒಂದು ಬ್ಲಾಕ್ ಅಂತ ತಗೊಂಡ್ರೆ, ಅಂದ್ರೆ ಒಂದು ಜಿಲ್ಲೆ ಅಂತ ತಗೊಂಡ್ರೆ, ಹೈಯೆಸ್ಟ್ ಅಂಗಾಂಗ ದಾನಕ್ಕೆ ಪ್ಲೆಡ್ಜ್ ಮಾಡಿರೋ ಜಿಲ್ಲೆ ಬಳ್ಳಾರಿ. ಇಡೀ ದೇಶದಲ್ಲಿ, ನಮ್ಮ ರಾಜ್ಯದಲ್ಲ. ಅಂದ್ರೆ ನಮ್ಮ ರಾಜ್ಯದಲ್ಲಿ ಅಂಗಾಂಗ ದಾನಕ್ಕೆ ಹೆಚ್ಚು ಮಹತ್ವ ಕೊಡ್ತಾ ಇದ್ದಾರೆ ಜನಸಾಮಾನ್ಯರು, ಮತ್ತೆ ಅದ್ರ ಬಗ್ಗೆ ಅರಿವಿದೆ ಅಂತ ಹೇಳಕ್ಕೆ ಸಂತೋಷ ಆಗ್ತದೆ. ಮತ್ತೆ ಈ ಸಲ ಕೂಡ ನಾವು ಆಗಸ್ಟ್ 3ಕ್ಕೆ ಬೆಳಗಾಮಲ್ಲಿ ಮಾನ್ಯ ಸಚಿವರ ಸೂಚನೆ ಮೇರೆಗೆ ನಾವು ಅಂಗಾಂಗ ದಾನ ದಿನಾಚರಣೆಯನ್ನ ನಾರ್ತ್ ಕರ್ನಾಟಕ ಕಡೆ ತಗೊಂಡೋಗ್ಬೇಕು ಅಂತ ಈ ಸಲ ಆ ಕಡೆ ಆಚರಣೆ ಮಾಡ್ತಾ ಇದ್ದೇವೆ. ಅಲ್ಲಿ ಕೂಡ ನಮ್ಮ ಸಂಸ್ಥೆಗಳಿದ್ದಾವೆ, ಏನು ಅಂಗಾಂಗ ದಾನ ಮಾಡುವಂತ KLE ಇದೆ. ಸೊ ಆ ತರ ನಾವು ಈ ಸಲ ನಾರ್ತ್ ಕರ್ನಾಟಕಕ್ಕೆ ಆ ಮೆಸೇಜ್ ಕೊಡ್ತಾ ಇದ್ದೇವೆ. ಸರಿ, ಹಾಗಿದ್ರೆ ಸರ್, ಇನ್ನು ದಾನ ಜೊತೆಗೆ ಕಸಿ ಈ ಎರಡಕ್ಕೂ ಕಂಪ್ಯಾರಿಸನ್ ಬಂತು ಅಂದ್ರೆ ಹೇಗೆ ವಿಶ್ಲೇಷಣೆಯನ್ನು ತಾವು ಕೊಡ್ಬೋದು ಅಂತ ನೌಶಾದ್ ಅವರು? ಅಂದರೆ ದಾನ ಅಂತ ಹೇಳಿದರೆ ಸರ್, ಈಗ ಡೊನೇಷನ್ ಮಾಡಿರೋರು ತೀರಾ ಕಮ್ಮಿ ಇದ್ದಾರೆ ಈಗ ನೋಡೋದಾದರೆ. ಆದರೆ ಬೇಕು ಅನ್ನೋರು ಮಾತ್ರ ತುಂಬ ಜಾಸ್ತಿ ಜನ ವೇಟಿಂಗಲ್ಲಿದ್ದಾರೆ. ಅದು ಮೇಡಮ್ ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ನ ಎಕ್ಸ್ಪ್ಲೇನ್ ಮಾಡ್ತಾರೆ, ಎಷ್ಟು ಬೇಡಿಕೆ ಇದೆ ಆರ್ಗನ್ಸ್ಗೆ ಮತ್ತು ಎಷ್ಟು ಜನ ದಾನ ಮಾಡ್ತಿದ್ದಾರೆ ಅನ್ನೋದು ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ ಅದಕ್ಕೆ. ಓಕೆ, ದಾನಗಳನ್ನು ಮಾಡ್ಬೇಕಾದ್ರೆ ಇದು ಬ್ಲಡ್ ಡೊನೇಷನ್ ತರ ಅಲ್ಲ, ಎಲ್ಲರೂ ಹೋಗಿ ಮಾಡಬೇಕು ಅಂತ ಹೇಳಿ ತಂದೆ ಆದಂಥ ಒಂದು ನಿರ್ದಿಷ್ಟ ನಿಯಮಗಳು. ಯಾರ್ಯಾರೆಲ್ಲ ದಾನವನ್ನು ಮಾಡ್ಬೋದು ಅಂತ ನೋಡಿ, 2 ತರ ದಾನ ಇದೆ. ಒಂದು ಜೀವಂತವಾಗಿರುವಾಗ ಇನ್ನೊಬ್ರು ನೆಂಟರು ಕೊಡೋದು, ಅದು ಲಿವಿಂಗ್ ಡೊನೇಷನ್ ಅಂತ ಕರಿತೇವೆ. ಈಗ ಗಂಡ ಹೆಂಡತಿ ಕೊಡೋದು, ಅಜ್ಜ ಅಜ್ಜಿ ಮೊಮ್ಮಕ್ಳು ಕೊಡೋದು, ಅಥವಾ ಮೊಮ್ಮಕ್ಳು ಅಜ್ಜಂಗ್ ಕೊಡೋದು, ಇದರಲ್ಲಿ ಫಸ್ಟ್ ಡಿಗ್ರಿ ರಿಲೇಟಿವ್ ಅಂತ ಕರಿತೇವೆ. ತಂದೆ ತಾಯಿ ಅಜ್ಜ ಅಜ್ಜಿ ಮಕ್ಕಳು ಮೊಮ್ಮಕ್ಳನ್ನ ರಿಲೇಟಿವ್ ಡೋನರ್ ಅಂತ ಕರಿತೇವೆ. ನಾನ್ ರಿಲೇಟಿವ್ ಡೋನರ್ ಕೊಡ್ಬೇಕಾದ್ರೆ, ಈಗ ನನ್ನ ಫ್ರೆಂಡ್ ಅಪ್ಪ ಅವರು ನನ್ನ ಜೊತೆನೇ ಕೆಲಸ ಮಾಡ್ತಾ ಇದಾರೆ, ಅವರು ನನಗೆ ಫೇಲ್ಯೂರ್ ಆಗೋಯ್ತು, ನಾನು ಎಷ್ಟೋ ವರ್ಷದಿಂದ ಅವ್ನು ಅನ್ನ ಹಾಕ್ಸಾಕಿದ್ದೆ, ಅವ್ನು ಕಿಡ್ನಿ ಕೊಡಕ್ ಬಂದಿದ್ದಾನೆ ಅಂತ ಬರ್ತಾವ್ ನಮ್ಮ ಹತ್ರ. ನಾವು ಯೋಚನೆ ಮಾಡಿ ಅದನ್ನ ನಾವೆಲ್ಲ ಡಾಕ್ಯುಮೆಂಟ್ಸ್ ನೋಡ್ತೇವೆ. ಈ ಅಂಗಾಂಗ ದಾನ ಅನ್ನೋದು ಕಮರ್ಷಿಯಲೈಸ್ ಆಗಿಲ್ಲ, ಮಾರಾಟಕ್ಕಿಲ್ಲ, ಅಂಗಾಂಗ ಮಾರಾಟಕ್ಕಿಲ್ಲ. ನೀವು ಎಷ್ಟೊಂದ್ ಸಲ ಸೋಷಿಯಲ್ ಮೀಡಿಯಾದಲ್ಲಿ ಒಂದ್ ಕಿಡ್ನಿ ಇದೆ ಆತರ, ಅದೆಲ್ಲ ಸುಳ್ಳು. ನಮ್ಮ ಆಡಿಯನ್ಸ್ಗೆ, ನಮ್ಮ ಯಾರು ನಮ್ಮ ನೋಡುಗರಿದ್ದಾರೆ ದಯಮಾಡಿ ತಿಳ್ಕೊಳ್ಳಿ, ಆ ತರ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತ ಯಾವುದೇ ರೀತಿಯಲ್ಲೂ ಅವ್ರ ಅಂಗಾಂಗ ಪಡೆಯಕ್ಕೆ ಸಾಧ್ಯ ಇಲ್ಲ. ಆ ತರ ಮೋಸ ಹೋಗ್ಬಾರ್ದು. ಅವ್ರ ಜೀವ ಸಾರ್ಥಕತೆ ಅನ್ನೋ ನಮ್ಮ ಏನ್ ಸಂಸ್ಥೆ ಇದೆ, ಅದೊಂದು ಸೊಸೈಟಿ ರೂಪವಾಗಿ ಕೆಲಸ ಮಾಡ್ತಾ ಇದೆ. ಅದ್ರ ಮೂಲಕ ನೋಂದಾಯಿಸ್ಕೋಬೇಕು ಅವರು. ನೋಂದಾಯಿಸ್ಕೊಂಡಿಲ್ಲ ಅಂದ್ರೆ ಅವ್ರಿಗೆ ಏನು ಡಿಸೀಸ್ಡ್ ಆರ್ಗನ್ ಡೊನೇಷನ್ ಅಂತೀವಲ್ಲ, ಬ್ರೈನ್ ಡೆತ್ ಆದಾಗ ತಗೋತೀವಲ್ಲ, ಅದು ಸಿಗಲ್ಲ. ಸೊ 2 ತರ ದಾನ, ಒಂದು ಲಿವಿಂಗ್ ನೆಂಟ್ರಲ್ಲೇ ಕೊಟ್ಕೊಳ್ಳೋದು, ಇನ್ನೊಂದು ಡೆಡ್ ಬಾಡಿ ಅಂತ ಜನ ಮಾತಾಡ್ತಾರೆ, ಆದ್ರೆ ನಿಜವಾದ ಡೆಡ್ ಬಾಡಿ ಅಲ್ಲ, ಅದು ಬ್ರೈನ್ ಡೆತ್, ಡಿಸೀಸ್ಡ್ ಆರ್ಗನ್ ಡೊನೇಷನ್ ಅಂತೀವಿ. ಮಹಾನುಭಾವರು ಯಾರು ನಮ್ಗೆ ಅಂಗಾಂಗ ಕೊಟ್ಟಿರ್ತಾರೋ ಅವರು ಬ್ರೈನ್ ಡೆತ್ ಆಗಿರ್ತಾರೆ, ಅವಾಗ ಅದನ್ನ ಸರ್ಟಿಫೈ ಮಾಡ್ತಾರೆ. ಸರ್ಟಿಫೈ ಮಾಡಿದ್ಮೇಲೆ ತಗೊಳ್ಳೋ ಅಂತ ಅಂಗನ ಡಿಸೀಸ್ಡ್ ಆರ್ಗನ್ ಡೊನೇಷನ್ ಅಂತೀವಿ. ಮೊದಲು ಜೀವ ಸಾರ್ಥಕತೆ ಬರೀ ಡಿಸೀಸ್ಡ್ ಆರ್ಗನ್ ಡೊನೇಷನ್ ನೋಡ್ತಾ ಇತ್ತು, ಈಗ ಲಿವಿಂಗು ಮತ್ತೆ ಡಿಸೀಸ್ ಎರಡು ನೋಡ್ತೇವೆ. ಓಕೆ, ಅಂತಂದ್ರೆ ಈಗ ಒಬ್ಬ ವ್ಯಕ್ತಿ ಪ್ರಾಣ ಹೋಯಿತು ಅಂತಂದ್ರೆ ನೀವು ಹೇಳಿರೋ ಹಂಗೆ ಪ್ರಾಣ ಮಾತ್ರ ಹೋಗಿರೋ ದೇಹದಲ್ಲಿ ಹಲವು ಅಂಗಾಂಗಗಳು ಕೆಲಸ ಮಾಡ್ತಾ ಇರ್ತಾರೆ. ಸಹಜವಾಗಿ ಹೆಚ್ಚಿನ ಡಿಮ್ಯಾಂಡ್ಸ್ ಅಥವಾ ಆಗಲಿ ಸ್ವಯಂ ಪ್ರೇರಿತರಾಗಿ ಬರೋರು ಯಾವ ಅಂಗಾಂಗಗಳನ್ನ ಸ್ವಯಂ ಪ್ರೇರಿತರಾಗಿ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ, ನನ್ನ ದಾನ ಮಾಡಿ ಅಂತ ಹೇಳಿ. ಅಲ್ಲ ನೋಡಿ, ಆ ಪ್ಲೆಡ್ಜ್ ಫಾರಂ 7 ಅಂತ ಇದೆ. ಆ 7 ನಲ್ಲಿ ಅವರು ಈ ತರ ಹಾರ್ಡ್ ಕಾಪಿಲು ಕೂಡ ಬರೆದು ಇಡಬಹುದು ಒಂದು ಪ್ಲೆಡ್ಜ್ ಫಾರಂ ಅಲ್ಲಿ. ಇಲ್ಲ ಅಂದ್ರೆ ಇದು ನೋಡಿ ಕೋಡ್ ಇದೆ, ಈ ಕೋಡ್ ಅಲ್ಲಿ ಕೂಡ ಅವರು ನೋಟ್ ಕೋಡ್ ಅಂತ ಹೇಳ್ತೇವೆ. ಇದು ನ್ಯಾಷನಲ್ ಆರ್ಗನ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟ್ ಆರ್ಗನೈಸೇಷನ್ ಅಂತೀವಿ. ನಮ್ಮ ರಾಜ್ಯದನ್ನ ಸ್ಟೇಟ್ ಸೋಟೋ ಅಂತ ಕರಿತೇವೆ, ಸ್ಟೇಟ್ ಆರ್ಗನ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟ್ ಆರ್ಗನೈಸೇಷನ್ ಅಂತ. ಅದಕ್ಕೆ ಇದೇ ಸರ್ಕಾರ ಹಿಂದೆ ಬಹಳ ಒಳ್ಳೆ ಹೆಸರಿಟ್ಟಿದೆ, ಜೀವ ಸಾರ್ಥಕತೆ ಅಂತ. ಅಂದ್ರೆ ಇನ್ನೊಬ್ರಿಗೆ ಅಂಗಾಂಗ ನೀಡಿ ಸಾರ್ಥಕ ಮಾಡ್ಕೋತಾರೆ ಅವ್ರ ಜೀವನನ. ಅಂದ್ರೆ ಮಣ್ಣಲ್ಲಿ ಮಣ್ಣಾಗುವ, ಸುಟ್ರೆ
ಬೂದಿ ಆಗುವಂತ ಅಂಗಾಂಗನ ಹೌದು. ಇನ್ನೊಬ್ರು ಜೀವಕ್ಕೆ ಕೊಟ್ಟು ಅವ್ರ ಜೀವನದಲ್ಲಿ ಬೆಳಕಾಗ್ತಾರೆ. ಅದಕ್ಕೆ ನಾವು ಜೀವ ಸಾರ್ಥಕತೆ ಅಂತ ಹೆಸರಿಟ್ಟಿದ್ದೇವೆ. ಓಕೆ. ಅದು ಈ ತರ ಬ್ರೈನ್ ಡೆತ್ ಆದವ್ರು ಕೊಡ್ಬೋದು. ಮತ್ತೆ ನಿಮ್ ಪ್ರಶ್ನೆ ಬಹಳಷ್ಟು ಸರಿಗಿದೆ. ಈಗ ಫಾರ್ ಎಕ್ಸಾಂಪಲ್ ಆಕ್ಸಿಡೆಂಟ್ ಆಗಿ ಹೆಡ್ ಇಂಜುರಿ ಆಗಿ ಸತ್ತೋಗಿರ್ತಾರೆ. ಅವರು ಇಚ್ಛೆ ಪಟ್ರೆ ಅವ್ರು ಹೇಳಿದಂಗೆ ಕೇಳೋದು ನಾವು. ಏನು ಅವ್ರು ಯಾರು ಅವರ ಫಸ್ಟ್ ಡಿಗ್ರಿ ರಿಲೇಟಿವ್ ಮಗ, ಹೆಂಡತಿ, ಅಥವಾ ಯಾರು ಅವರ ಫಸ್ಟ್ ಡಿಗ್ರಿ ರಿಲೇಟಿವ್ ಇರ್ತಾರಲ್ಲ, ಅವ್ರು ಒಪ್ಕೊಂಡಾಗ ಇಲ್ಲ ಬರೀ ಹಾರ್ಟ್ ತಗೊಂಡ್ರೆ ಬರೀ ಹಾರ್ಟೇ ತಗೋತೇವೆ. ಪ್ಲೆಡ್ಜ್ ಫಾರಂ ಅಲ್ಲೂ ಕೂಡ ಅವ್ರಿಗೆ ಬೇಕಾದ ಅಂಗಾಂಗಕ್ಕೆ ಟಿಕ್ ಮಾಡ್ಬೋದು. ಎಷ್ಟೊಂದ್ ಜನ ಏನ್ ಮಾಡ್ತಾರೆ, ಬರೀ ಕಣ್ಣಿಗೆ ಟಿಕ್ ಮಾಡಿರ್ತಾರೆ, ಕಾರ್ನಿಯಾ, ಅರ್ಥ ಆಯ್ತಲ್ಲ. ಇನ್ನೊಂದಷ್ಟು ಜನ ಏನ್ ಮಾಡ್ತಾರೆ, ಎಲ್ಲದಕ್ಕೂ ಟಿಕ್ ಮಾಡ್ತಾರೆ. ಇನ್ನೊಂದಷ್ಟು ಜನ ಏನ್ ಮಾಡ್ತಾರೆ, ಚರ್ಮನೂ ಕೊಡ್ಬೋದು ನೋಡಿ. ಚರ್ಮ ಕೂಡ ಬಹು ಬೇಡಿಕೆಯುಳ್ಳ ಒಂದು ಅಂಗಾಂಶ. ಚರ್ಮ ದಾನ ಮಾಡ್ಬೋದು. ಅಂಗ ಬೇರೆ, ಅಂಗಾಂಶ ಬೇರೆ. ಅಂದ್ರೆ ಇದ್ರಲ್ಲಿ ಒಂದ್ ವಿಷಯ ಏನಂತಾರೆ, ಸಾಕಷ್ಟು ಜನರಿಗೆ ಏನಂತಾರೆ, ನೀವು ಹೇಳಿರೋ ಹಾಗೆ ಬರೀ ಕಣ್ಣು ಮಾತ್ರ ರಕ್ತದಾನವನ್ನು ಇವೆರಡು ಮಾತ್ರ ನಾವು ಅನ್ಕೊಂಡಿದ್ದೀವಿ. ಜನಸಾಮಾನ್ಯರಿಗೆ ಗೊತ್ತಿರೋದು. ಯಾಕಂದ್ರೆ ಡಿಮ್ಯಾಂಡ್ ಅಂಡ್ ಸಪ್ಲೈ ಅಂತ ನಾವು ಮಾತಾಡಿದಾಗ ಲಿವರ್ 2,500 ಅಂತ ಹೇಳ್ತೀರಿ, ಆಮೇಲೆ ಕಿಡ್ನಿಯಲ್ಲಿ ಸುಮಾರು 7,000 ಅಂತ ಡಿಮ್ಯಾಂಡ್ ಇದೆ ಅಂತ ಹೇಳ್ತೀರಿ. ಅಂದ್ರೆ ಇದು ಒಂದ್ ಕಡೆ ಆಯ್ತು ಅಂದ್ರೆ, ಡಿಮ್ಯಾಂಡ್ ಅಂಡ್ ಸಪ್ಲೈ ಒಂದ್ ಕಡೆ ಆಯ್ತು ಅಂದ್ರೆ, ಜನರು ಸಹಜವಾಗಿ ಬಳಲ್ತಾ ಇರೋ ಸಮಸ್ಯೆಗಳು ಯಾವುದು ಅಂತ ತಾವು ಹೇಳ್ಬೋದು? ಇದು ನೋಡಿ, ನೀವು ಒಂಥರ ಟ್ರಿಕಿ ಕ್ವಶನ್ ಕೇಳಿದ್ದೀರಾ. ಡಿಮ್ಯಾಂಡ್ ಯಾಕಾಯ್ತು ಅಂತ ನೀವು ಕೇಳ್ತಾ ಇರೋದು ಅಲ್ವಾ? ಡಿಮ್ಯಾಂಡ್ ಯಾಕಾಯ್ತು ಅಂದ್ರೆ ನೋಡಿ, ಲಿವರ್ ಫೈಲ್ಯೂರು ಸರ್ವೇ ಸಾಮಾನ್ಯವಾಗಿ ನೋಡೋದು ಆಲ್ಕೋಹಾಲ್. ಆಲ್ಕೋಹಾಲ್ ಕುಡಿದು ಲಿವರ್ ಫೇಲ್ಯೂರ್. ಕುಡಿತಾನೆ ಇರ್ತಾರೆ, ಜಾಂಡಿಸ್ ಬಂದಿರ್ತದೆ, ಹಂಗೂ ಕುಡಿತಾ ಇರ್ತಾರೆ. ನೀನ್ ಇನ್ನು ಒಂದ್ ತೊಟ್ಟು ಕುಡಿದ್ರು ಆಲ್ಕೋಹಾಲ್, ನೀನು ಲಿವರ್ ಫೇಲ್ಯೂರ್ ಆಗಿ ಸತ್ತೋಯ್ತಪ್ಪ ಅಂದ್ರೂ ಆಲ್ಕೋಹಾಲ್ ಕುಡಿತಾರೆ. ಎರಡನೇದು, ಈಗ ಹೊಸ ಶತಮಾನದ ಕಾಯಿಲೆ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್. ಅದಕ್ಕೋಸ್ಕರ ಒಂದು ಸರ್ಕಾರ ಕಾರ್ಯಕ್ರಮನೇ ಹಾಕೊಳ್ತಾ ಇದೆ ಈ ನಡುವೆ. ಅದೇನಂದ್ರೆ ಫ್ಯಾಟಿ ಲಿವರ್. ನೀವು ಯಾರಿಗಾದ್ರೂ ಸ್ಕ್ಯಾನಿಂಗ್ ಮಾಡಿಸಿ, ಫ್ಯಾಟಿ ಲಿವರ್ ಫಸ್ಟ್ ಡಿಗ್ರಿ ಗ್ರೇಡ್ 1 ಫ್ಯಾಟಿ ಲಿವರ್ ಅಂತ ಬರ್ತದೆ. ನೌಶಾದ್ ಅವ್ರು ಹೇಳ್ಬೋದು, ಎಷ್ಟೊಂದ್ಸಲ ನಾವು ಡಿಸೀಸ್ ಆರ್ಗನ್ ಡೊನೇಷನ್ ತಗೊಂಡಾಗ ಲಿವರ್ ನ ರಿಜೆಕ್ಟ್ ಮಾಡ್ತಾರೆ. ಕೇಸಸ್ ಅಲ್ಲಿ ಈ ತರ ಆಗುತ್ತೆ. ಯಾಕಂದ್ರೆ ನೋಡಕ್ಕೆ ರಿಪೋರ್ಟ್ಸ್ ಎಲ್ಲ ಚೆನ್ನಾಗಿರುತ್ತೆ, ಆದ್ರೆ ಓಪನ್ ಮಾಡಿದಾಗ ಇನ್ಸಿಷನ್ ಮಾಡಿ ಲಿವರ್ ಫ್ಯಾಟಿ ಆಗಿರುತ್ತೆ. ಬಯಾಪ್ಸಿ ಮಾಡಿ ಕೂಡ ನೋಡ್ತಾರೆ ಸಮಟೈಮ್ಸ್, ಆದ್ರೂ ಕೂಡ ಫ್ಯಾಟ್ ಜಾಸ್ತಿ ಇರೋದ್ರಿಂದ 50% ಎಬವ್ ಫ್ಯಾಟ್ ಇದ್ರೆ ಅದು ಟ್ರಾನ್ಸ್ಪ್ಲಾಂಟ್ ಮಾಡಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಲಿವರ್ ಅಡ್ವೈಸರಿ ಅದಕ್ಕೆ ರಿಜೆಕ್ಟ್ ಮಾಡ್ತಾರೆ, ನಿರಾಕರಿಸ್ಬಿಡ್ತಾರೆ. ನೋಡಿ, ಈಗ ಎಷ್ಟೊಂದ್ಸಲ ಈಗ ನನ್ನ ಅಂಗಾಂಗ ತಗೊಳ್ಳಿ ಅಂತ ಬರ್ದಿರ್ತಾರೆ, ಅಥವಾ ಆಕ್ಸಿಡೆಂಟ್ ಆಗಿ ಮನೆಯವರು ಪಾಪ ಇನ್ನೊಬ್ರು ಜೀವನ ಬೆಳಕಾಗಿ ಅಂತ ದಾನ ಮಾಡ್ತಾರೆ. ಅವ್ರಿಗೆ ಏನು ನಾವು ಆಪರೇಷನ್ ಮಾಡ್ಬಿಟ್ಟು, ಅಂದ್ರೆ ಬ್ರೈನ್ ಡೆಡ್ ಆಗಿರ್ತದೆ, ನಿಜವಾದ ಡೆತ್ ಅಲ್ಲ ಅದು. ಅದು ನಿಜವಾದ ಡೆತ್ ಅಂದ್ರೆ ಬ್ರೈನ್ ಅದೇನು ಕೆಲಸ ಮಾಡ್ತಾ ಇರಲ್ಲ. ಈ ಮೆಷಿನ್ಗಳ ಸಹಾಯದಿಂದ ಅಂಗಾಂಗಗಳನ್ನ ಜೀವಂತವಾಗಿ ಇಟ್ಟಿರ್ತೀವಿ ಅಷ್ಟೇ. ಬ್ರೈನ್ ಡೆಡ್ ಆಗೋಗಿರ್ತದೆ, ಅವ್ರು ಬದುಕಕ್ಕೆ ಸಾಧ್ಯ ಇಲ್ಲ. ಅವ್ರನ್ನೇನ್ ಮಾಡ್ತಾರೆ, ಅವ್ರಿಗೆ ಲಿವರ್ನ ತಗೊಂಡು ಕೊಡಕಂದಾಗ ಲಿವರ್ ಅಡ್ವೈಸರಿ ಅಂತ ಇದ್ದಾರೆ ಎಕ್ಸ್ಪರ್ಟ್ಸ್. ಅದ್ರಲ್ಲಿ ಎಷ್ಟು ಫ್ಯಾಟ್ ಇರ್ತದೆ ಅಂದ್ರೆ, ಎಷ್ಟೊಂದ್ಸಲ ಆಸೆ ಪಟ್ಟಿರ್ತಾರೆ ದಾನ ಮಾಡಕ್ಕೆ, ಲಿವರ್ ಇಸ್ ನಾಟ್ ಫಿಟ್ ಫಾರ್ ಡೊನೇಷನ್. ಅದು ಒಂದ್ ಕತೆ ಆಯ್ತಾ. ಎರಡನೇದು ಏನಂದ್ರೆ, ಒಂದು ಕುಡಿತಕ್ಕೊಳಗಾಗಿ ಲಿವರು. ಇನ್ನ ಕಿಡ್ನಿ ಫೇಲ್ಯೂರ್ ಯಾಕೆ ಆಗ್ತದೆ, ಒಂದು BP ಇರುತ್ತೆ. ಅವ್ರಿಗೆ ನೋಡಪ್ಪ, ನಿನಗೆ BP ಜಾಸ್ತಿ ಇದೆ, ನೀನು ಸರಿಯಾಗಿ BP ನಿಯಂತ್ರಿಸ್ಕೊಳ್ಬೇಕು ಅಂತ ಹೇಳಿದ್ರೆ, ಏನ್ ಸ್ಟಾರ್ಟ್ ಮಾಡ್ಬಿಟ್ರೆ ನಾವು ಜೀವಮಾನ ಎಲ್ಲ ತಗೋಬೇಕಾ? ಇದು ಫಸ್ಟ್ ಪ್ರಶ್ನೆ ಬರ್ತದೆ. ಆಮೇಲೆ, ನಾನು ವಾಕಿಂಗ್ ಹೋಗ್ತಾ ಇದ್ದೀನಿ, ಮಾತ್ರ ನಿಲ್ಸ್ಬೋದಾ? ಉಪ್ಪು ಕಡಿಮೆ ಮಾಡಿದೀನಿ, ಮಾತ್ರ ನಿಲ್ಸ್ಬೋದಾ ಅಂತಾರೆ. ನೋಡಿ, ನಾನು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ನಮ್ಮ ಹೆಣ್ಮಕ್ಳೆಲ್ಲ ಮಿಕ್ಸರ್ಗೆ ಖಾರ ರುಬ್ಬಕ್ ಹಾಕ್ತಾರೆ. ಮಿಕ್ಸರ್ ತುಂಬಿಟ್ರೆ ಏನಾಯ್ತದೆ, ಅದು ಲೋಡ್ ಜಾಸ್ತಿ ಆಗ್ಬಿಟ್ಟು ಆಫ್ ಆಗ್ಬಿಡ್ತದೆ. ಆಮೇಲೆ ಮತ್ತೆ ಸ್ವಲ್ಪ ತೆಗೆದ್ಬಿಟ್ಟು ಬಟನ್ ಕೆಳಗಡೆ ಒತ್ತುಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡ್ಕೋತಾರೆ. BP ಅನ್ನೋದು ಅದೇ ತರ. ಯಾವಾಗ ಹೈ BP ಕೆಲಸ ಮಾಡ್ತಾ ಇರ್ತಾವಲ್ಲ ಲಿವರ್, ಎಂಡ್ ಆರ್ಗನ್ಸ್ ಅಂತ ಕರಿತೀವಿ ನಾವು. BP ಜಾಸ್ತಿ ಇದೆ, ಆ BP ಒತ್ತಡ ತಡ್ಕೊಂಡು ಹಾರ್ಟ್, ಲಂಗ್, ಕಿಡ್ನಿ ಕೆಲಸ ಮಾಡ್ತಾ ಇರ್ತಾವಲ್ಲ, ಅವಾಗ ಏನಾಗುತ್ತೆ, ಅದಕ್ಕೆ ಶಟ್ ಡೌನ್ ಆಗ್ಬಿಡ್ತಾರೆ. BP ಸದಾ ನಿಯಂತ್ರಣದಲ್ಲಿ ಇಟ್ಕೋಬೇಕು ಅವರು. ಮತ್ತೆ BP ಮಾತ್ರನ ಅನಿಯಂತ್ರಿತವಾಗಿ ತಗೊಳ್ಳೋದು, ಉಪ್ಪು ಜಾಸ್ತಿ ಸೇವನೆ ಮಾಡೋದು. ಉಪ್ಪಿನಕಾಯಲ್ಲಿ ಜಾಸ್ತಿ ಉಪ್ಪಿರುತ್ತೆ. ಮತ್ತೆ ಏನು ಇದು ಪಿಜ್ಜಾ ಬರ್ಗರ್ಗಳಲ್ಲಿ ಉಪ್ಪು ಜಾಸ್ತಿ ಇರುತ್ತೆ, ಸಾಸ್ ಹಾಕೋತಾರೆ, ಆ ಸಾಸಲ್ಲಿ ಉಪ್ಪು ಜಾಸ್ತಿ ಇರುತ್ತೆ. ಮತ್ತೆ ಅವ್ರೇನ್ ಮಾಡ್ತಾರೆ, ವಾಕಿಂಗ್ ಹೋದ್ರೆ ಅಥವಾ ಯೋಗ ಮಾಡಿದ್ರೆ BP ನಿಯಂತ್ರಣ ಆಯ್ತು ಅನ್ಕೋತಾರೆ. ಯೋಗದಿಂದ BP 1, 2, 3 ಮಿಲಿಮೀಟರ್ ಕಡಿಮೆ ಆಗ್ಬೋದು. ಯೋಗ ನಿಮ್ ಜೀವನದ ರಕ್ಷಣೆ, ಅದನ್ನ ನಾವು ನಿರಾಕರಿಸಲ್ಲ. ಆದ್ರೆ ಪೂರ್ಣವಾಗಿ BP ಮಾತ್ರ ಬಿಟ್ಬಿಡಕ್ ಆಗಲ್ಲ. ಅದು ಒಂದು ಅವ್ರು ತಿಳ್ಕೊಬೇಕಾಗ್ತದೆ. ಮತ್ತೆ ಇದನ್ನ ಎಷ್ಟೊಂದ್ ಕಡೆ ಫ್ಲೂರೈಡ್ ವಾಟರ್ ಜಾಸ್ತಿ ಇರ್ಬೇಕಾದ್ರೆ ಕಿಡ್ನಿ ಫೇಲ್ಯೂರ್ ಆಗ್ತದೆ. ಮತ್ತೆ ಒಂದೊಂದು ಅನುವಂಶೀಯವಾಗಿ ಬರುತ್ತೆ, ಪಾಲಿಸಿಸ್ಟಿಕ್ ಕಿಡ್ನಿ, IgA ನೆಫ್ರೋಪತಿ, ಈ ತರ ಕೂಡ ಇದಾವೆ. ಓಕೆ, ಮಾತಾಡ್ತೇನೆ ಮೇಡಮ್. ಹಾಗೆ ಒಂದು ಕಾಲ್ ಇದೆ, ತಗೊಳ್ಳೋಣ. ನಮಸ್ಕಾರ. ನಮಸ್ತೆ, ಮಂಗಳೂರಿಂದ ಮಾತಾಡುದು. ಓಕೆ, ಹೆಸರು ಚೇತನ ಅಂತ. ಚೇತನ, ಓಕೆ, ಹೇಳಿ ಮೇಡಮ್ ತಮ್ಮ ಪ್ರಶ್ನೆ. ಇವತ್ತಿನ ದಿವಸ ನಾವು ಅಂಗಾಂಗದ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ, ಅಂಗಾಂಗ ದಾನದ ಬಗ್ಗೆ ಮಾತಾಡ್ತಾ ಇದೀವಿ. ಹೇಳಿ, ತಮ್ಮ ಪ್ರಶ್ನೆ ಏನಿದೆ ಕೇಳಿ.
ನನ್ನ ಪ್ರಶ್ನೆ ಏನಂದ್ರೆ, ಇಡೀ ದೇಹವನ್ನು, ಈಗ ನಾವು ಮರಣ ನಂತರ ಇಡೀ ದೇಹವನ್ನು ದಾನ ಮಾಡ್ಬೇಕಾದ್ರೆ ಯಾರನ್ನ ಸಂಪರ್ಕ ಮಾಡ್ಬೇಕು, ಅದಕ್ಕೆ ಏನಾದ್ರೂ ಒಂದು ಕಾಂಟ್ಯಾಕ್ಟ್ ನಂಬರ್ ಆತರ ಏನಾದ್ರೂ ಬೇಕಿತ್ತು. ನಾನು ತುಂಬಾ ಕಡೆ ವಿಚಾರಿಸಿದ್ರೆ ಸಿಕ್ಲಿಲ್ಲ ಎಲ್ಲೂ ಕೂಡ. ಅದಕ್ಕೋಸ್ಕರ ನಿಮ್ಗೆ ಇಂಟ್ರೆಸ್ಟ್ ಮಂಗಳೂರಿನಲ್ಲಿ ಇರೋದು ನಾವು. ಅಲ್ಲ, ನಿಮ್ಮ ಅಂಗಾಂಗ ದಾನವನ್ನು ಮಾಡೋದಕ್ಕೆ ನೀವು ಸ್ವಯಂ ಪ್ರೇರಿತರಾಗಿ ಇಷ್ಟಪಟ್ಟಿದ್ದೀರಿ ಅಲ್ವಾ? ಹೌದು. ಓಕೆ, ನಮಸ್ತೆ ಮೇಡಮ್. ನಮಸ್ಕಾರ ಚೇತನ ಅವರಲ್ವಾ? ನೋಡಿ, ನಿಮ್ಗೆ ದೇಹ ದಾನ ಮಾಡ್ಲಿಕ್ಕೆ ಯಾಕೆ ಆಸೆ ಬಂತು ಅಂತ ಒಂದು. ಎರಡನೆಯದು, ದೇಹ ಧ್ಯಾನ ಮಾಡಿದಾಗ ನಿಮ್ಮ ದೇಹ ಡಿಸೆಕ್ಷನ್ ಆಗಿ ಅನಾಟಮಿ ಸ್ಟೂಡೆಂಟ್ಸ್ಗಳಿಗೆ ಇದು ಯಾವ ತರ ಇದೆ, ಶರೀರದ ಅಂಗರಚನೆಗೆ ಹೆಲ್ಪ್ ಆಗ್ತದಷ್ಟೇ, ಆಯ್ತಾ? ಅದು ನ್ಯಾಚುರಲ್ ಡೆತ್ ಆದ್ಮೇಲೆ ಟಿಶ್ಯೂಗಳು ಜೀವಂತ ಇರೋದನ್ನ ಕಳ್ಕೊಂಡ್ಬಿಟ್ಟಿರ್ತಾವ, ರಕ್ತ ಸಪ್ಲೈ ಆಗ್ದಲೆ. ಆದರೆ ಈ ಅಂಗಾಂಗ ದಾನಕ್ಕೂ ದೇಹ ದಾನಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಈಗ ನೋಡಿ, ನ್ಯಾಚುರಲ್ ಆಗಿ ಡೆತ್ ಆಗಿರ್ತಾರೆ ಒಂದು ಅಜ್ಜ ಅಂತ ಅನ್ಕೊಳ್ಳಿ, 65 ವರ್ಷ ಆಯ್ತು, ಮನೆಯಲ್ಲೇ ರಾತ್ರಿ ನೋಡ್ಕೊಂಡಿಲ್ಲ, ಸತ್ತೋಗ್ಬಿಟ್ಟಿದ್ದಾರೆ ತಾತ ಅನ್ಕೊಳ್ಳಿ. ಅವ್ರು ಬೆಳಿಗ್ಗೆ ಅಂಗಾಂಗ ದಾನ ಮಾಡಕ್ ಆಗಲ್ಲ. ಅವ್ರು ಏನ್ ಮಾಡಿದ್ರು, ಟಿಶ್ಯೂ ಕೊಡ್ಬೋದು, ಚರ್ಮ ಕೊಡ್ಬೋದು, ಕಿವಿ ಒಳಗಡೆ ಸಣ್ಣ ಸಣ್ಣ 3 ಮೂಳೆ ಇದೆ ಅವು ಕೊಡ್ಬೋದು, ಹೃದಯದ ಕವಾಟಗಳನ್ನ ಕೊಡ್ಬೋದು. ಒಂದು 5 to 6 hours ಆಗಿದ್ರೆ. ಅಂಗಾಂಶ ದಾನ ಬೇರೆ, ಅಂಗಾಂಗ ದಾನ ಬೇರೆ. ಅಂಗಾಂಗ ದಾನ ಮಾಡಿದ್ರೆ ಹತ್ತತ್ರ 8 ಜೀವಗಳನ್ನ ಉಳಿಸ್ಬೋದು. 2 ಕಿಡ್ನಿ ಇರ್ತವೆ, 2 ಲಂಗ್ಸ್ ಇರ್ತವೆ, 1 ಹೃದಯ ಇರುತ್ತೆ. ಜೀವಂತ ಇರೋ ಸಮಯ ಎಷ್ಟೊತ್ತಿರುತ್ತೆ ಮೇಡಮ್? ಅದು ಮ್ಯಾಕ್ಸಿಮಮ್ 5 to 6 hours. ಒಂದೊಂದು ಅಂಗಾಂಗಕ್ಕೆ ಒಂದೊಂದು ಇರುತ್ತೆ. ಮತ್ತೆ ಹಾರ್ಟ್, ಲಂಗ್ಸ್ ಎಲ್ಲ ಬೇಗ ತಗೊಳ್ಬೇಕಾಗ್ತದೆ, ಲಿವರ್ ಎಲ್ಲ. ಇಂಟೆಸ್ಟೈನ್ ಒಂದು 2 to 3 hours. ಸ್ಮಾಲ್ ಇಂಟೆಸ್ಟೈನ್ ಕೊಡ್ಬೋದು, ಕರಳನ್ನು ಕೂಡ ದಾನ ಮಾಡ್ಬೋದು, ಆಯ್ತಲ್ಲ? ಅದೆಲ್ಲ ಒಂದು ಮ್ಯಾಕ್ಸಿಮಮ್ 3 to 4 hours ಒಳಗಡೆ. ಅವ್ರಿಗೆ ಏನು ಪರ್ಫ್ಯೂಷನ್ ಅಂತೀವಲ್ಲ, IV ಫ್ಲೂಯಿಡ್ಸ್, ಮತ್ತೆ ಅವ್ರ BP ನಾರ್ಮಲ್ ಆಗಿ ಮೇಂಟೈನ್ ಆಗ್ಬೇಕು, ಇಲ್ಲ ಅಂದ್ರೆ ಅಂಗಾಂಗ ಸತ್ತೋಗುತ್ತೆ. ಮತ್ತೆ ವೆಂಟಿಲೇಟರ್ ಆಕ್ಸಿಜನ್ ಕೊಡ್ಬೇಕು. ಆಕ್ಸಿಜನ್ ಇಲ್ಲ ಅಂದ್ರೆ ಟಿಶ್ಯೂ 2 ನಿಮಿಷದಲ್ಲಿ ಸತ್ತೋಗ್ತದೆ. ಸೊ ಆಕ್ಸಿಜನ್ ಪರ್ಫ್ಯೂಷನ್ ಆಗ್ತಾ ಇರ್ಬೇಕು, ಅವಾಗ ಮಾತ್ರ ಅಂಗಾಂಗ ತಗೋಬಹುದು. ದೇಹ ದಾನ ಬೇರೆ, ಅಂಗಾಂಗ ದಾನ ಬೇರೆ. ಅಂದ್ರೆ ಮೇಡಮ್, ಇನ್ನೊಂದು ಪ್ರಶ್ನೆ ಏನಂತಾರೆ, ಈಗ ದಾನ ನಾವೇನೋ ಯಾವ್ದೋ ನಮ್ಮ ದೇಹದಲ್ಲಿ ಇರುವಂತದ್ದು ಮಾಡಿದ್ವಿ ಅಂತಂದ್ರೆ ಅದು ಶೇಖರಣೆ ಆಗಿರೋದು ಸಮಯ ಎಷ್ಟು ನಿಗದಿವರೆಗೆ ಇರುತ್ತೆ ಅಂತ? ಅಲ್ಲ, ಶೇಖರಣೆ ಅಂದ್ರೆ ಈಗ ಒಂದು ಅದು ವೆಂಟಿಲೇಟರ್ ಮೇಲಿದ್ದು ಪರ್ಫ್ಯೂಷನ್ ಆಗ್ತಾ ಇರ್ತದೆ. ಇವ್ರ ಅಂಗಾಂಗ ತಗೊಳಕ್ಕೆ ಟೀಮ್ ಬರ್ತದೆ, ಸರ್ಜಿಕಲ್ ಟೀಮ್ ಬರ್ತದೆ. ಅದೀಗ ಆರ್ಗನ್ ಡೊನೇಷನ್ಗೆ ಯಾವುದೋ ಸ್ಟೋರೇಜ್ ಆ ಥರ ಏನಿರಲ್ಲ ಸರ್. ಯಾಕಂದ್ರೆ ಒಂದು ಡೋನರ್ ಒಂದು ಹಾಸ್ಪಿಟಲ್ ಇದ್ದಾಗ ನಾವೇನ್ ಮಾಡ್ತೀವಿ, ಅದೇ ಟೈಮಲ್ಲಿ ನಾವು ರೆಸಿಪಿಯೆಂಟ್ಸ್ ನ ರೆಡಿ ಮಾಡಿರ್ತೀವಿ, ಎಲ್ಲ ಹಾಸ್ಪಿಟಲ್ಸ್ಗೆ ಅಲರ್ಟ್ ಮಾಡಿರ್ತೀವಿ. ಅದೇನಾಗುತ್ತೆ, ಅಲ್ಲಿ ರಿಟ್ರೀವಲ್ ಮಾಡಿದಾಗ ಇಮಿಡಿಯೇಟ್ ಆಗಿ ಆ ಹಾಸ್ಪಿಟಲ್ಗೆ ಆರ್ಗನ್ಸ್ ನ ನಾವು ಕಳ್ಸಿಕೊಡ್ತೀವಿ. ಹಾರ್ಟ್ ಆದ್ರೆ, ಲಂಗ್ಸ್ ಆದ್ರೆ ಗ್ರೀನ್ ಕಾರಿಡಾರ್ ಕೂಡ ಮಾಡ್ಕೊಡ್ತೀವಿ. ಅಷ್ಟು ಬೇಗ ನೀವು ನೋಡಿದೀರ ಪೇಪರ್, ಗ್ರೀನ್ ಕಾರಿಡಾರ್ ಮೂಲಕ ಹೃದಯ ಸಾಗಿಸಿದೆ ಅಂತ. ಏನಾಗುತ್ತೆ ಅಂದ್ರೆ ನೋಡಿ, ನಮ್ಮ ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು. ಇವತ್ತು ಮಗಳ ಮನೆಯಲ್ಲಿ ತುಳಸಿ ಗಿಡ ಕೇಳಿದಾಳೆ ಅನ್ಕೊಳ್ಳಿ, ಅಮ್ಮ ಏನ್ ಮಾಡ್ತಾಳೆ, ಆಟೋದಲ್ಲಿ ಹತ್ತುತ್ತಾಳೆ, ಆ ತುಳಸಿ ಗಿಡನ ಮನೆಗೆ ಬೀಜ ಹಾಕಿ ಬಿಟ್ಟಿದೆ, ಜಾಸ್ತಿ ತುಳಸಿ. ಅಮ್ಮ ಬರ್ಬೇಕಾದ್ರೆ ಒಂದು ತುಳಸಿ ಗಿಡ ತಗೋಬಮ್ಮ ಅಂದಿದ್ದಾಳೆ ಅನ್ಕೊಳ್ಳಿ. ತಾಯಿ ಹಂಗೆ ತಗೊಂಡ್ ಹೋಗ್ತಾಳ, ಅದಕ್ಕೆ ಏನ್ ಮಾಡ್ತಾಳೆ, ಪ್ಲಾಸ್ಟಿಕ್ ಕಟ್ಕತಾಳೆ, ಅದಕ್ಕೊಂದು ಮಣ್ಣು ಕಟ್ಕತಾಳೆ. ಯಾಕಂದ್ರೆ ಮಗಳ ಮನೆ 3 ಕಿಲೋಮೀಟರ್ ಆಟೋದಲ್ಲಿ ಹೋಗೋಷ್ಟೊತ್ತಿಗೆ ಗಿಡ ಸತ್ತೋಗುತ್ತೆ ಅಂತ. ಇನ್ನು ಅಂಗಾಂಗ ತಗೊಂಡ್ ಹೋಗ್ಬೇಕಾದ್ರೆ ಎಷ್ಟು ಎಚ್ಚರಿಕೆಯಿಂದ ತಗೊಂಡ್ ಹೋಗ್ಬೇಕು. ಅದಕ್ಕೆ ಬಾಕ್ಸ್ ಇರುತ್ತೆ, ಅದಕ್ಕೆ ಪರ್ಫ್ಯೂಷನ್ ಲಿಕ್ವಿಡ್ ಇರುತ್ತೆ, ಟೆಂಪರೇಚರ್ ಇರುತ್ತೆ. ಏರ್ಪೋರ್ಟ್ ಅಲ್ಲೂ ನಮ್ಗೆ ರಹದಾರಿ ಮಾಡ್ಕೊಡ್ತಾರೆ, ಅದೇ ತರ ಕಾರಿಡಾರ್ ಮಾಡ್ಕೊಡ್ತಾರೆ. ಅದನ್ನ ತಕೊಂಡ್ ಬಂದು ನಾವು ಆಗ್ಲೇ ಕಸಿ ಪಡೆಯೋರ್ನ ಲಿಸ್ಟ್ ಅಲ್ಲಿ ರೆಡಿ ಮಾಡಿರ್ತೀವಿ. ಆ ಲಿಸ್ಟ್ ಅಲ್ಲಿ 5-6 ಜನನ ಆಕ್ಟಿವೇಟ್ ಅಂತ ಮಾಡ್ತಾರೆ. ಆಕ್ಟಿವೇಟ್ ಮಾಡಿದಾಗ ಅವ್ರಿಗೆ ಬ್ಲಡ್ ಮ್ಯಾಚ್ ಆಗುತ್ತಾ, ಟಿಶ್ಯೂ ಮ್ಯಾಚ್ ಆಗುತ್ತಾ ಅಂತ ಟೆಸ್ಟ್ ಕಳಿಸಿ ರೆಡಿ ಮಾಡಿ ಇಟ್ಟಿರ್ತೀವಿ. ಅದನ್ನ ತಗೊಂಡೋಗಿ ಆಗ್ಲೇ ಆ ಟೀಮ್ ಅಲ್ಲಿ ರೆಡಿ ಇರುತ್ತೆ, ಸರ್ಜರಿ ಟೀಮ್. ಅಷ್ಟು ಅವರ್ ಮ್ಯಾಕ್ಸಿಮಮ್ ಎಲ್ಲಾ ಸೇರಿಸಿದ್ರೆ 6 to 8 hours ಅಲ್ಲಿ ಮುಗ್ದೋಗ್ತದೆ. ಓಕೆ, ಮಾತಾಡೋಣ. ಹಾಗೆ ಇನ್ನೊಂದು ಕಾಲ್ ಇದೆ. ನಮಸ್ಕಾರ. ಹಲೋ, ನಮಸ್ತೆ, ತಮ್ಮ ಹೆಸರು? ಸರ್, ನನ್ನ ಹೆಸರು ಭಾಗ್ಯಲಕ್ಷ್ಮಿ ಅಂತ ಹೇಳಿ. ಯಾವರಿಂದ ಮೇಡಮ್? ಇದು ಅಂಗಾಂಗ ದಾನ ಮಾಡಕ್ಕೆ ಅಂದ್ರೆ ವೀಸಿಂಗ್ ಇದೆ. ಹಲೋ, ಹೇಳಿ. ವೀಸಿಂಗ್ ಇದೆ. ಆ ತರ ಹೆಲ್ತ್ ಇಶ್ಯೂಸ್ ಅಲ್ಲಿ ಏನಾದ್ರು ಇದ್ರೆ ಪ್ರಾಬ್ಲಮ್ ಏನಾದ್ರು ಆಗುತ್ತಾ ಸರ್ ಅಂಗಾಂಗ ದಾನದಲ್ಲಿ? ಮೇಡಮ್ ಮಾತಾಡ್ತಾರೆ, ಡಾಕ್ಟರ್ ರಜನಿ ಮೇಡಮ್ ಅವರು. ಮಾತಾಡಿ. ಹೇಗೆ ನಮಸ್ತೆ. ನಮಸ್ಕಾರಮ್ಮ. ನಮ್ಗೆ ವೀಸಿಂಗ್ ಇದೆ, ನಾವು ಅಂಗಾಂಗ ದಾನ ಮಾಡಬಹುದು ಅಂದ್ರೆ ಏನಾದ್ರು ಪ್ರಾಬ್ಲಮ್ ಆಗುತ್ತೆ? ಇಲ್ಲಮ್ಮ, ಸಂತೋಷವಾಗಿ ದಾನ ಮಾಡ್ಬೋದು. ನೀವು ದಾನ ಮಾಡೋದ್ರಿಂದ ಇನ್ನೊಬ್ರು ಲಂಗ್ ಫೇಲ್ಯೂರ್ ಆಗಿರೋರಿಗೆ ಲಂಗ್ಸ್ ಕೊಡ್ಬೋದು. ನಿಮ್ಮ ಅಸ್ತಮಾದಿಂದ ಸಫರ್ ಆಗ್ತಾ ಇದ್ದೀರಾ, ಅದು ಅಂಗಾಂಗ ದಾನ ಮಾಡ್ಲಿಕ್ಕೆ ಯಾವುದೇ ರೀತಿ ಅಡಚಣೆ ಇಲ್ಲಮ್ಮ. ಒಳ್ಳೆ ಪ್ರಶ್ನೆ. ನೋಡಿ, ಅವರು ಸ್ವಂತ ವೀಸಿಂಗ್ ಇದ್ರು ದಾನ ಮಾಡ್ಬೇಕು ಅನ್ಕೊಂಡೆ. ಅದೇ ನಮ್ಮ ಏನ್ ಹೇಳಿ, ನಮ್ ಜನರು ಮೊದ್ಲೇ ವೈಶಾಲ್ಯ, ಹೃದಯ ವೈಶಾಲ್ಯ ಅಂತೀವಿ. ಅದ್ರಲ್ಲಿ ಅಡ್ವೈಸರಿ ಅಂತ ಹೇಳಿದ್ನಲ್ಲ, ಲಿವರ್ ಎಕ್ಸ್ಪರ್ಟ್ಸ್ ಇರ್ತಾರೆ, ಲಂಗ್ ಎಕ್ಸ್ಪರ್ಟ್ಸ್ ಇರ್ತಾರೆ, ಟೀಮ್ ಇರುತ್ತೆ. ಅದು ಅಂಗಾಂಗ ಇನ್ನೊಬ್ರು ಶರೀರಕ್ಕೆ ಹೋಗಿ ಬದುಕುವ ಸಾಧ್ಯತೆ ಕಡಿಮೆ ಅಂದಾಗ ತಗೊಳ್ಳಲ್ಲ ಅದನ್ನ. ಆತರ ಅದು ಟೀಮ್ ಡಿಸೈಡ್ ಮಾಡ್ತದೆ. ಬಯಾಪ್ಸಿ ಕೂಡ ಮಾಡ್ತೀವಿ ಆನ್ ಟೇಬಲ್. ಈಗ ಹೇಳಿದ್ರಲ್ಲ,
ನಮ್ಮ ಟ್ರಾನ್ಸ್ಪ್ಲಾಂಟ್ ಕೋಆರ್ಡಿನೇಟರ್ ಆನ್ ಟೇಬಲ್ ಬಯಾಪ್ಸಿ ಮಾಡಿ ಇದು ಮೋರ್ ದ್ಯಾನ್ ಫ್ಯಾಟಿ ಲಿವರ್ ಆಗ್ಬಿಟ್ಟಿದೆ ಅಂದ್ರೆ ಹಾಕಲ್ಲ. ಓಕೆ, ಸಾಕಷ್ಟು ಜನರು ಏನಂತಂದರೆ ಡೊನೇಷನ್ಸ್ ಮಾಡಿದಾಗ ನನಗೆ ಏನಾದರೂ ಒಂದು ಹಣ ಸಿಗುತ್ತೆ, ಫೆಸಿಲಿಟಿಗಳು ಏನಾದರೂ ಕೊಡ್ತಾರೆ, ಪರ್ಯಾಯವಾಗಿ ಏನಾದರೂ ಸಿಗುತ್ತಾ ಅಂತಲೂ ಪ್ರಶ್ನೆಗಳು ಕಾಡ್ತಾ ಇರುತ್ತೆ. ಸಾಕಷ್ಟು ಫೇಕ್ ಅಂತ ನಾವು ಹೇಳೋದಾಯ್ತಾರೆ. ಸುಮಾರು ಡಿಜಿಟಲ್ ಎಲ್ಲ ಸಾಕಷ್ಟು ಜನರು ನಿಮ್ಗೆ ಕಿಡ್ನಿ ಬೇಕಾ, ಲಿವರ್ ಬೇಕಾ ಮಾರಾಟ ಮಾಡೋ ಥರ ಮಾರುಕಟ್ಟೆಯಲ್ಲಿ ಮಾರಾಟ ಹೆಂಗೆ ಮಾಡ್ತಾರೆ ಆ ರೀತಿ ಡಿಮ್ಯಾಂಡ್ಸ್ಗಳನ್ನು ಕೇಳ್ತಾ ಇದೆ. ಇದು ಎಷ್ಟು ಮಟ್ಟಿಗೆ ನಿಜ? ಆಮೇಲೆ ಈ ರೀತಿ ಬಂದಾಗ ಅದು ಕಾನೂನು ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ, ಜೊತೆಗೆ ಇಂಥ ಒಂದು ಹಣದ ಆಸೆಯಲ್ಲಿ ಹೋಗಿರೋರಿಗೆ ಯಾವ ರೀತಿ ಶಿಕ್ಷೆ ಆಗ್ಬೋದು ಅಂತ? ನೋಡಿ, ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಆಕ್ಚುಲಿ ನಾನು ಸ್ವಲ್ಪ ದಿನದಿಂದ ಯೋಚಿಸ್ತಾ ಇದ್ದೆ. ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಇದು ರೀಲ್, ಅದರಲ್ಲಿ ಬಾಯ್ ಫ್ರೆಂಡು ಅವಳಿಗೆ ಐಫೋನ್ ತಂದು ಕೊಡ್ತಾರೆ. ಅದಕ್ಕೆ ಎಲ್ಲ ಇಟ್ಟಿದೆ ದುಡ್ಡು ಅಂತಂದ್ರೆ ಹಿಂದಗಡೆ ತೋರಿಸ್ಬಿಟ್ಟು ಆ ಪ್ಲಾಸ್ಟರ್ ತೋರಿಸ್ತಾನೆ, ಅಂದ್ರೆ ಕಿಡ್ನಿ ದಾನ ಮಾಡ್ತಾನೆ. ಅದನ್ನ ಆಕ್ಚುಲಿ ಬ್ಯಾನ್ ಮಾಡ್ಬೇಕು ನಾವು. ಅದಕ್ಕೆ ನೀವು ಹೇಳಿ ನಾನು ಕ್ರಮ ತಗೋತೀನಿ, ತುಂಬಾ ಕ್ರಮ ತಗೊಂಡಿದ್ದೀನಿ, ಅದ್ರ ಮೇಲೂ ಕ್ರಮ ತಗೋತೀನಿ, ಕಾನೂನು ರೀತಿಯ ಕ್ರಮ ತಗೋತೀನಿ. ಯಾಕೆ ಅಂದ್ರೆ ಅಂಗಾಂಗ ಮಾರಾಟಕ್ಕಿಲ್ಲ. ಯಾರಿಗೂ ಆಲ್ಟ್ರೂಯಿಸ್ಟಿಕ್ ಅಂತೀವಿ ಇಂಗ್ಲಿಷ್ ಅಲ್ಲಿ, ಅಂದ್ರೆ ಯಾವುದೇ ಅಂಗಾಂಗನು ಮಾರಾಟಕ್ಕಿಲ್ಲ, ವ್ಯಾಪಾರೀಕರಣ ಇಲ್ಲ. ಇದ್ರ ಜೊತೆಗೆ ಸರ್ಕಾರಿ ಖಾಸಗಿ ಎರಡರಲ್ಲೂ ಇಲ್ಲ, ಎಲ್ಲೂ ಇಲ್ಲ, ಇಡೀ ದೇಶದಲ್ಲೇ ಇಲ್ಲ. ವ್ಯಾಪಾರೀಕರಣ ಬೇರೆ ದೇಶಗಳಲ್ಲೂ ಇಲ್ಲ. ಒಂದು ದೇಶ ಮಾತ್ರ ಹೆಸರು ಹೇಳ್ಬಾರ್ದು, ಅದೀಗ ಮಾರಾಟ ಮಾಡಕ್ಕೆ ವ್ಯವಸ್ಥೆ ಮಾಡ್ತಾ ಇದೆ, ಯಾವ ದೇಶದಲ್ಲೂ ಇಲ್ಲ. ಅಂದ್ರೆ ಈ ಡಿಸೀಸ್ಡ್ ಯಾರು ಬ್ರೈನ್ ಡೆತ್ ಆಗಿರೋರ್ ಕುಟುಂಬ ಅದವ್ರು ಮನ್ಸು ಮಾಡಿ ಅವ್ರ ಮನೆಯಲ್ಲಿ ಯಾರು ಪಾಪ ಆಕ್ಸಿಡೆಂಟ್ ಆಗಿ ಸತ್ತೋಗಿರ್ತಾರೆ, ಯಾವ್ದು ಬ್ರೈನ್ ಹೆಮೋರೇಜ್ ಆಗ್ಬಿಟ್ಟು ಕೋಮಾಗ ಹೋಗಿರ್ತಾರೆ. ಕೋಮಾ ಇಸ್ ನಾಟ್ ಬ್ರೈನ್ ಡೆತ್, ಕೋಮಾ ಬೇರೆ, ಬ್ರೈನ್ ಡೆತ್ ಬೇರೆ. ಕೋಮಾದಲ್ಲಿ ವಾಪಸ್ ಜೀವ ಬರ್ಬೋದು, ಬ್ರೈನ್ ಡೆತ್ ಆದ್ಮೇಲೆ ಬರಲ್ಲ. ಸೊ ಅವ್ರು ಕೊಟ್ಟಾದ್ರೂ ಕೂಡ ಅವ್ರಿಗೆ ನಾವು ಯಾವುದೇ ಹಣ ಕೊಡಲ್ಲ, ಯಾವುದೇ ರೀತಿಯ ಸೈಟ್ ಕೊಡೋದು, ಕೆಲಸ ಕೊಡ್ಸೋದು ಅದ್ಯಾವುದು ಸರ್ಕಾರದ ಮುಂದೆ ಇಲ್ಲ. ಯಾಕೆ ಅಂದ್ರೆ ಈ ಅಂಗಾಂಗ ದಾನ ಸ್ವಯಂ ಪ್ರೇರಿತರಾಗಿ ಮತ್ತೆ ಯಾವುದೇ ಹಣದ ಆಮಿಷಕ್ಕೆ ಈಡಾಗ್ದಲೇ ಕೊಡ್ಬೇಕು ಅಂತಾನೆ ಇರೋದು. ನಿಮ್ಗೆ ಇನ್ನೊಂದು ತಿಳಿದಿರ್ಲಿ, ಈಗ ಒಂದು ಎಷ್ಟೊಂದು ಸಲ ಚಿಕ್ಕಮ್ಮ ಕೊಟ್ಟಿರ್ತಾಳೆ, ಅದು ಅನ್ರಿಲೇಟೆಡ್ ಡೋನರ್. ರಿಲೇಟೆಡ್ ಅಲ್ಲಿ ಕೊಡ್ತಾರಲ್ಲ ಅಣ್ಣ ತಮ್ಮಂಗೆ, ಅದ್ರಲ್ಲೂ ಕೂಡ ನಾವು ಅವ್ರದ್ದು ಅಕೌಂಟ್ ಡೀಟೇಲ್ಸ್ ತಗೋತೇವೆ. ಅವ್ರದ್ದು ಸುಮಾರು 5 ವರ್ಷದ ಪಾಸ್ಬುಕ್ ಕೊಡ್ಬೇಕು. ಅವ್ರದ್ದು ಎಲ್ಲ ನಾವು ನೋಡಿ, ಅವ್ರದ್ದು ಏನು ಮ್ಯಾರೇಜ್ ಸರ್ಟಿಫಿಕೇಟ್, ಅವ್ರ ಆಸ್ತಿಲಿ ಡಿವೈಡ್ ಆಗಿಲ್ಲ ಅಂದ್ರೆ ಅವ್ರ ಹೆಸರು ಇರೋದು, ಅವರ ವಂಶವೃಕ್ಷ, ಆಮೇಲೆ ಇವ್ರು ನಮ್ಮ ಅಣ್ಣ ಅಂತ ಬಂದ್ರೆ ಅವನ್ನ ಆ ಮ್ಯಾರೇಜ್ ಅಲ್ಲಿ ಇದ್ದಿದ್ದು, ಅನೇಕ ದಾಖಲೆಗಳನ್ನ ನೋಡಿ ಒಂದು ಕಮಿಟಿ ಇದೆ. ಆ ಕಮಿಟಿ ಮುಂದೆ ಇವನು ದುಡ್ಡಿಗೋಸ್ಕರ ಕೊಡ್ತಾ ಇಲ್ಲ ಅಂತ ಪ್ರೂವ್ ಆಗೋ ತನಕ ಒಪ್ಪಿಗೆ ಕೊಡಲ್ಲ. ಆಮೇಲೆ ಇಷ್ಟು ನಿಮ್ಮ ಸುದೀರ್ಘ ಇರುವಂತಹ ಎಕ್ಸ್ಪೀರಿಯನ್ಸ್ ಅಲ್ಲಿ ತಮಗೆ ಅನ್ಸಿರುವಂತ ಬೆಸ್ಟ್ ಇನ್ಸಿಡೆಂಟ್ ಯಾಕಂತಂದ್ರೆ ಸಾಕಷ್ಟು ಜನರು ಮನೆಯಲ್ಲಿ ಯಾರೋ ಒಬ್ಬ ವ್ಯಕ್ತಿ, ಪುರುಷ ಆಗ್ಲಿ ಮಕ್ಕಳಲ್ಲಿ ಯಾರೇ ತೀರ್ಕೊಂಡ್ರು ಸಹಿತ ಅವ್ರ ದುಃಖನೇ ಆಲ್ರೆಡಿ ಇರುತ್ತೆ. ಜೊತೆಗೆ ಅವ್ರಿಗೆ ಹೆಂಗಂದ್ರೆ ಆ ದೇಹವನ್ನ ನೋಡ್ಬೇಕು, ಅದನ್ನ ಬಿಗದಪ್ಕೋಬೇಕು ಅನ್ನೋಷ್ಟು ಅಷ್ಟೊಂದು ಭಾವನಾತ್ಮಕವಾಗಿರುವಂತಹ ಒಂದು ಸಂದರ್ಭ ಇರುತ್ತೆ. ಆದ್ರೂ ಸಹಿತ ಕೆಲವೊಂದು ಜನ ಅಂದ್ರೆ ಆ ದೇಹ ನಮ್ಗೆ ಬೇಕು, ಕೊನೆಗೆ ಅದು ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ, ಇಲ್ಲಾಂದ್ರೆ ಸುಟ್ಟು ಬೂದಿ ಆಗುತ್ತೆ. ಇದು ಬಿಟ್ಟು ಸಹಿತ ನನ್ನ ದೇಹವನ್ನೇ ನಾನು ಕೊಡೋದಿಲ್ಲ. ಆದ್ರೂ ಸಹಿತ ಕೆಲವೊಂದ್ಸರಿ ಅವ್ರ ಕುಟುಂಬಸ್ಥರು ಪ್ರೇರೇಪಣೆ ಮಾಡ್ಕೊಂಡು ಇಲ್ಲ ಡೊನೇಷನ್ ಮಾಡಬೇಕು ಅಂತ ಇರುತ್ತೆ. ಈ ಸಿಚುವೇಶನ್ ಹ್ಯಾಂಡಲ್ ಮಾಡಿರ್ತದೆ ಏನಾದ್ರೂ ಇದೆಯಾ? ಹೌದು, ನೋಡಿ ನಮ್ಗೆ ಸಂಚಾರಿ ವಿಜಯ್ ಅವರು ನೀವು ಹಾಕಿದ್ರಿ ನೋಡಿ, ಎಂತ ಘಟನೆಗಳಲ್ಲಿ ಕೂಡ ಜನ ಮುಂದೆ ಬಂದು ದಾನ ಮಾಡಿದ್ದಾರೆ. ಎಷ್ಟೊಂದು ಸಲ ನಾನು ಒಂದು ಸ್ಥಳದಲ್ಲಿ ಇದ್ದೆ, ಶಾಸಕರು ಕೂಡ ಬಂದು ತಾಯಿ ಮನವೊಲಿಸಿದ್ರು, ತಾಯಿ ನಾನು ಕೊಡಲ್ಲ ಅಂದ್ಬಿಟ್ಟು. ಕೊನೆಗೆ ನಮ್ಮ ಟ್ರಾನ್ಸ್ಪ್ಲಾಂಟ್ ಕೋಆರ್ಡಿನೇಟರ್ಸ್ ಅಂತೂ ಡೇ ಇನ್ ಡೇ ಔಟ್ ಅಲ್ಲಿ ಅವರು ಅದ್ರ ಬಗ್ಗೆ ಭಾಗವಹಿಸ್ತಾ ಇರ್ತಾರೆ. ಅವರು ಆನ್ ಸೈಟ್ ಇರ್ತಾರೆ, ಆಸ್ಪತ್ರೆಗೆ ಹೋಗಿ ಅವ್ರ ಫಾರಂಗಳು ತುಂಬಿಸ್ಕೊಳ್ಳೋದು, ಇವರು ಸರ್ಕಾರದ ಪ್ರತಿನಿಧಿಯಾಗಿ ಹೋಗಿರ್ತಾರೆ. ಇವರೇ ಒಂದು ಘಟನೆ ಹೇಳ್ಬೋದು ಅನ್ಸುತ್ತೆ. ನೌಶಾದ್ ಸರ್, ಯಾವ್ದಾರು ಎಕ್ಸಾಂಪಲ್ ಘಟನೆಗಳು ಯಾವ್ದಾರು ಹೇಳ್ಬೋದಾ? ಅಂದ್ರೆ ನೀವು ಕೇಳಿದ್ದು ಏನಾದ್ರು ಬಾಡಿ ಏನಾದ್ರು ಮತ್ತೆ ನಮಗೆ ಡಿಸ್ಫಿಗರ್ಮೆಂಟ್ ಆಗುತ್ತಾ ಆ ಥರ ಅಂತ ಕೇಳ್ತಿದ್ರಲ್ಲ, ಇದ್ರೇನಾಗುತ್ತೆ ಸರ್, ಇದು ಒಂದು ಕನ್ಸೆಂಟ್ ಕೊಡೋ ಟೈಮಲ್ಲೇ ಕೇಳ್ತಾರೆ, ನಾವು ಬಾಡಿಯನ್ನು ಮತ್ತೆ ತೊಗೊಂಡೋಗ್ಬೋದಾ, ಆರ್ಗನ್ ಡೊನೇಷನ್ ಮಾಡಾದ್ಮೇಲೆ ನಾವು ಬಾಡಿಗೆ ಮನೆಗೆ ತೊಗೊಂಡೋಗ್ಬೋದಾ ಅಂತ ಕೇಳ್ತಾರೆ. ಸ್ವಲ್ಪ ಜನಕ್ಕೆ ಇದು ಸಂದೇಹ ಇರುತ್ತೆ, ಆದರೆ ನಾವು ಹೇಳ್ತೀವಿ, ಆದರೆ ಬಾಡಿಗೆ ಯಾವುದೇ ಥರ ಡಿಸ್ಫಿಗರ್ಮೆಂಟ್ ಆಗಲ್ಲ. ತುಂಬ ನೀಟಾಗಿ ರಿಟ್ರೀವಲ್ ಮಾಡಿಕೊಡ್ತಾರೆ. ಎಕ್ಸ್ಪರ್ಟ್ ಸರ್ಜನ್ಸ್ ಇದ್ದಾರೆ, ತುಂಬ ನೀಟಾಗಿ ಆರ್ಗನ್ಸ್ನ ರಿಟ್ರೀವಲ್ ಮಾಡಿ ಮತ್ತೆ ತುಂಬ ನೀಟಾಗಿ ಅವರಿಗೆ ಪ್ಯಾಕ್ ಮಾಡಿ ಕೊಡ್ತಾರೆ. ಇದೊಂದು. ಮತ್ತೆ ಆಕ್ಸಿಡೆಂಟ್ ಕೇಸ್ ಆದಾಗ ಪೋಸ್ಟ್ ಮಾರ್ಟಮ್ ಮಾಡಬೇಕಾಗತ್ತೆ. ಅದಕ್ಕೆ ಅದಾದರೂ ಕೂಡ ಈ ಇತ್ತೀಚಿನ ದಿನಗಳಲ್ಲಿ ನಾವೇನು ಮಾಡಿದ್ದೀವಿ, ಪೋಸ್ಟ್ ಮಾರ್ಟಮ್ ಕೂಡ ನಾವು OT-ಯಲ್ಲೇ ಮಾಡ್ತೀವಿ. ಮೊದಲು ಏನು ಮಾಡ್ತಿದ್ವಿ, ಆರ್ಗನ್ ಡೊನೇಷನ್ ಒಂದು ಹಾಸ್ಪಿಟ್ಲಲ್ಲಿ ಆದರೆ ಪೋಸ್ಟ್ ಮಾರ್ಟಮ್ ತೊಗೊಂಡೋಗೋದು ವಿಕ್ಟೋರಿಯಾ ಹಾಸ್ಪಿಟ್ಲು ಅಥವಾ ಬೌರಿಂಗ್ ಹಾಸ್ಪಿಟ್ಲು ಆ ಥರ ನಾವು ತೊಗೊಂಡೋಗ್ಬೇಕಾಗಿತ್ತು. ಆ ಥರ ಫ್ಯಾಮಿಲಿಗೂ ತುಂಬ ತೊಂದರೆ ಆಗೋದು ಅವಾಗ. ಈಗೇನು ಮಾಡಿದ್ದೀವಿ, ರೀಸೆಂಟಾಗಿ ನಾವು ಪೋಸ್ಟ್ ಮಾರ್ಟಮ್ ಕೂಡ OT-ಯಲ್ಲೇ ಮಾಡೋ ಸರ್ಕಾರದಿಂದ ವ್ಯವಸ್ಥೆ ಮಾಡಿ. ಇದೊಂದು ಕ್ರಾಂತಿಕಾರಿ ಹೆಜ್ಜೆ. ಈಗ ಒಂದು ಮರ್ಡರ್ ಆಗಿದೆ ಅನ್ಕೊಳ್ಳಿ, ಅವನಿಗೆ ಚಾಕು ಹಾಕ್ಬಿಟ್ಟಿದ್ದಾರೆ, ಅವನ್ನ ಶಿಫ್ಟ್ ಮಾಡ್ತಾರೆ ಆಸ್ಪತ್ರೆಗೆ. ಶಿಫ್ಟ್ ಮಾಡಾದ್ಮೇಲೆ ಅವನಲ್ಲಿ ಬ್ರೈನ್ ಡೆತ್ ಆಗೋಯ್ತು.
ಅಥವಾ ಹೆಡ್ ಇಂಜುರಿ ಹೌದು. ಹೊಡೆದು ಬಿಟ್ಟಿದ್ದಾರೆ ಯಂತ್ರಲ್ಲೋ, ಮನೆಯವರು ದಾನ ಮಾಡ್ಬೇಕಂತ ಮಾಡಿದ್ರು. ಇದು MLC ಕೇಸ್. ಹೌದು. MLC ಕೇಸಲ್ಲಿ ಪೋಸ್ಟ್ ಮಾರ್ಟಮ್ ಕಡ್ಡಾಯ. ಓಕೆ. ಆಯ್ತಾ? ಇಲ್ಲಿ ಅವರು ಮನೆಯವರು ದಾನ ಮಾಡಕ್ ಒಪ್ಕೊಂಡ್ರು. ಒಪ್ಕೊಂಡಾದ್ಮೇಲೆ ಲಿವರ್ ಚೆನ್ನಾಗಿದೆ, ಬಿದ್ದಿರೋ ತಲೆಗೇಟು, ಆಯ್ತಾ, ಲಂಗ್ಸ್ ಚೆನ್ನಾಗಿದೆ, ಹಾರ್ಟ್ ಚೆನ್ನಾಗಿದೆ, ಅದನ್ನ ಕೊಡಕ್ಕೆ ಮನೆಯವರು ಇಚ್ಛೆ ಪಟ್ಟಿದ್ದಾರೆ. ಆಯ್ತಾ? ಅದನ್ನ ನಾವು OT ಟೇಬಲ್ ಅಲ್ಲಿ ತೆಗಿತೀವಲ್ಲ, ಅದಕ್ಕೆ ಸರ್ಜಿಕಲ್ ಟೀಮ್ ಬಂದಿರ್ತದೆ. ಹಾರ್ಟ್ಗೆ ಹಾರ್ಟ್ ಟೀಮೇ ಬರುತ್ತೆ, ಲಿವರ್ಗೆ ಲಿವರ್ ಟೀಮೇ ಬರುತ್ತೆ. ತಕೊಂಡ್ಮೇಲೆ ಪೋಸ್ಟ್ ಮಾರ್ಟಮ್ ಮಾಡಕ್ಕೆ ಫೊರೆನ್ಸಿಕ್ ಎಕ್ಸ್ಪರ್ಟ್ ಅಲ್ಲೇ ಇರ್ತಾರೆ. ಇನ್ನೊಂದು ಆಸ್ಪತ್ರೆಗೆ ಹೋಗಿ ನಾವು ಅವ್ರ ಮೇಲೆ ಅಗೌರವ ತೋರಿಸ್ಬಿಟ್ಟು ಅಂಗಾಂಗ ದಾನಿಗೆ ನೀನ್ ಅಲ್ಲಿಗೆ ತಗೊಂಡೋಗಮ್ಮ, ನೀನ್ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿಸ್ಕೊ ಅಂತ ಹೇಳಲ್ಲ. OT ಟೇಬಲ್ ಪೋಸ್ಟ್ ಮಾರ್ಟಮ್ ಆಗುತ್ತೆ. ಅಲ್ಲೇ ಅಲ್ಲಿಗೆ ಫೊರೆನ್ಸಿಕ್ ಎಕ್ಸ್ಪರ್ಟ್ ಬಂದಿರ್ತಾರೆ. ಅದು ಒಂದು ಕರ್ನಾಟಕದ ದಿಟ್ಟ ನಿರ್ಧಾರ. ಅಂದ್ರೆ ಇದ್ರ ಜೊತೆಗೆ ಇನ್ನೊಂದು ಸಾಕಷ್ಟು ಜನರು ಇನ್ನೊಂದು ಪ್ರಶ್ನೆ ಏನ್ ಕಾಡುತ್ತೆ ಅಂತಂದ್ರೆ, ಈಗ ಒಂದ್ ಕಡೆ ಹಣ ಸಿಗಲ್ಲ, ಜೊತೆಗೆ ಏನಾದ್ರು ಅವರಿಗೆ ಕೊಟ್ಟಿರುವಂಥ ಈಗ ನಾನೇನೋ ಒಂದು ಅಂಗಾಂಗವನ್ನು ದಾನ ಮಾಡೋದ ಅಂತಂದ್ರೆ ಅಲ್ಲಿ ನಿಮ್ಮ ಸರ್ಕಾರದವರಾಗ್ಲಿ ಅಥವಾ ಇಲಾಖೆಯವರಾಗ್ಲಿ ಇದನ್ನ ಯಾರಿಗೆ ದಾನ ಮಾಡಿದ್ರಿ ಅಂತ ಮಾಹಿತಿ ಏನಾದ್ರು ಸಿಗುತ್ತಾ? ಇದು ನೋಡಿ, ಈಗ ನನ್ನ ಕಣ್ಣು ಎಲ್ಲಿಗೋಯ್ತು, ನನ್ನ ಹಾರ್ಟ್ ಎಲ್ಲಿಗೋಯ್ತು ಅಂತ ಕೇಳಕ್ ಅವ್ರಿಗೆ ಅಧಿಕಾರ ಇಲ್ಲ. ಆದ್ರೆ ಇನ್ನೊಂದು ಸರ್ಕಾರ ಮಾಡಿದೆ, ಏನು ಸರ್ಕಾರ ಸುಮ್ಮನೆ ಕೂತಿಲ್ಲ. ಸರ್ಕಾರ ಅಂಗಾಂಗ ದಾನಿಗಳಿಗೆ ಹೊಸದಾಗಿ ಏನಾಗಿದೆ ಅಂದ್ರೆ ಒಂದು ಪ್ರಶಂಸಾ ಪತ್ರ ಕೊಡ್ತಾ ಇದೆ. ಈ ಸಲ ಸ್ವಾತಂತ್ರ್ಯ ದಿನಾಚರಣೆ ದಿನ ಎಷ್ಟು ಅಂಗಾಂಗ ದಾನಿಗಳಿರ್ತಾರೆ ಅವ್ರಿಗೆ ಜಿಲ್ಲಾಡಳಿತದಿಂದ ಒಂದು ಪ್ರಶಂಸಾ ಪತ್ರ ಕೊಡ್ತಾರೆ. ಮತ್ತೆ ಇನ್ನೊಂದು ಕೊಡ್ತಾ ಇದೆ ಸರ್ಕಾರ, ಏನಂದ್ರೆ ಈಗ ಫಾರ್ ಎಕ್ಸಾಂಪಲ್ ಅದು ಪೇಷಂಟ್ ಬ್ರೈನ್ ಡೆತ್ ಡಿಕ್ಲೇರ್ ಆಗಕ್ಕೆ ಪ್ರೊಸೀಜರ್ ಇದೆ. 6 ಅವರ್ಸ್ ಅಂತರದಲ್ಲಿ ಸುಮಾರು ಟೆಸ್ಟ್ ಮಾಡಬೇಕು. ಅವ್ರಿಗೆ ಉಸಿರಾಡುವ ಕೆಪಾಸಿಟಿ ಇಲ್ಲ ಬ್ರೈನ್ ಸ್ಟೆಮ್ಗೆ, ನರಮಂಡಲಕ್ಕೆ, ಮತ್ತೆ ಆತನ ಬ್ರೈನ್ ಸರ್ಕ್ಯುಲೇಷನ್ ಅದೆಲ್ಲ ಟೆಸ್ಟ್ ಮಾಡಿದ್ಮೇಲೆ ಆಪ್ನಿಯಾ ಟೆಸ್ಟ್ ಎಲ್ಲ ಮಾಡಿ ಬ್ರೈನ್ ಸ್ಟೆಮ್ನ ಡೆತ್ ಆಗಿದೆ ಅಂತ ಡಿಕ್ಲೇರ್ ಮಾಡಾದ್ಮೇಲೆ ಅದು ಪೇಷಂಟ್ ವೆಂಟಿಲೇಷನ್ ಮೇಲೆಲ್ಲ ಇರ್ತಾರಲ್ಲ, ಅದ್ರ ಮೇಂಟೆನೆನ್ಸ್ ಫೀ ವೇವ್ ಆಫ್ ಮಾಡ್ಬಿಡ್ತೀವಿ. ಅದನ್ನ ಡೋನರ್ ಮೇಂಟೆನೆನ್ಸ್ ಫೀ ಅಂತ ಹೇಳ್ತೀವಿ. ಅವರು ಒಂದ್ಸಲ ಅಂಗಾಂಗ ದಾನಕ್ಕೆ ಅವ್ರು ನಿರ್ಧಾರ ಮಾಡಿದ್ಮೇಲೆ ಅದು ಅಂಗಾಂಗ ಪ್ರಕ್ರಿಯೆ ನಡೆದು ಎಲ್ಲ ಆಗೋ ತನಕ ಅಲ್ಲಿಂದ ಮುಂದಕ್ಕೆ ICU ಫೀಸ್ ಎಲ್ಲ ಇರುತ್ತಲ್ಲ, ಅದನ್ನ ಕಟ್ಟಂಗಿಲ್ಲ ಅವರು. ಅಂದ್ರೆ ಈ ಕೆಲವೊಂದು ಕಡೆ ಏನಂದ್ರೆ ಸಾಕಷ್ಟು ಚಿತ್ರಗಳಲ್ಲಿ ಅಥವಾ ಧಾರಾವಾಹಿಗಳಲ್ಲಿ ಈ ಒಂದು ಡೊನೇಷನ್ಸ್ ಬಗ್ಗೆನೇ ಸಾಕಷ್ಟು ಕಾಲ್ಪನಿಕ ಕಥೆಗಳನ್ನು ಮಾಡ್ತಾ ಇರ್ತಾರೆ. ಬಟ್ ಎಲ್ಲ ಒಂದ್ ಕಡೆ ಇದೊಂದು ರೀತಿ ಜನರಿಗೆ ರಾಂಗ್ ಮೆಸೇಜ್ ಅಂತ. ಎರಡಾಗ್ಲೇ ಬಂತು. ಒಂದು ಸೋಷಿಯಲ್ ಮೀಡಿಯಾ ಮೆಸೇಜ್ ಸುಳ್ಳು, ಎರಡು ನಾನು ಕಿಡ್ನಿ ಮಾಡಿ ಐಫೋನ್ ಕೊಟ್ಟೆ ಅಂತ ಟಿಕ್-ಟಾಕ್ ಎಲ್ಲ ಮಾಡ್ತಾರಲ್ಲ, ಅದನ್ನ ನಿಲ್ಲಿಸ್ಬೇಕು ಫಸ್ಟ್ ನಾವು. ಅಂದ್ರೆ ಇದರಲ್ಲಿ ಇನ್ನೊಂದೇನಂತಂದ್ರೆ ವಯಸ್ಸಿನ ಇತಿಮಿತಿ ಅಂತ ಬಂದಾಗ ಒಂದು 18 ವರ್ಷ ಮೇಲ್ಪಟ್ಟು ಅಂತ ಹೇಳಿದ್ರೆ ಅದರಲ್ಲಿ ಅವನು ಸುದೀರ್ಘವಾಗಿರುವಂತಹ ಕುಡುಕ ಆಗಿರ್ತಾನೆ ಅಥವಾ ಏಡ್ಸ್ ಪೇಷಂಟ್ ಆಗಿರ್ತಾನೆ. ಇಂಥ ಒಂದು ವಿಷಯಗಳು ಬಂದಾಗ ಯಾವ ರೀತಿ ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ? ಕರ್ನಾಟಕ ರಾಜ್ಯದಲ್ಲಿ 1 ವರ್ಷದ ಮಗುನು ದಾನ ಮಾಡೈತೆ ಅಂಗಾಂಗ, 60 ವರ್ಷದ ಮೇಲ್ಪಟ್ಟವ್ರು ಮಾಡವ್ರೆ. ಇನ್ನು HIV ಮತ್ತೆ ಕುಡುಕರ ಬಗ್ಗೆ ನೌಶಾದವ್ರೆ ಹೇಳ್ಬೋದು. ಇದರಲ್ಲಿ ಏನಾಗುತ್ತೆ ಸರ್, ಈಗ ಸಿರಾಲಜಿ ಅಂತ ಹೇಳ್ತಾರಲ್ಲ, ಇದು HIV, HBS, AG and SCB ಅಂತ 3 ಟೆಸ್ಟ್ಗಳು ಬರ್ತವೆ. ಅದರಲ್ಲಿ ಏಡ್ಸ್ ಅಂದರೆ HIV ಪಾಸಿಟಿವ್ ಇರೋರಿಗೆ ಆಗುತ್ತೆ. ಆದರೆ ಅಂಥ ಡೋನರ್ಸ್ ಏನಾದರೂ ಬಂದರೆ ಆ ಪಾಸಿಟಿವ್ ಇರೋ ರೆಸಿಪಿಯೆಂಟ್ಸ್ನೇ ಹುಡುಕ್ತೀವಿ ನಾವು, ಯಾವುದಾದ್ರೂ ಹಾಸ್ಪಿಟಲ್ ಇದೆಯಾ. ಅಕಸ್ಮಾತ್ ಇದ್ರೆ ಅದೇ ಪೇಷಂಟ್ನ ಬ್ಲಡ್ ಗ್ರೂಪ್ ಮ್ಯಾಚ್ ಆದರೆ ಆ ಪಾಸಿಟಿವ್ಗೆ ಪಾಸಿಟಿವ್ ಆಗ್ತೀವಿ, ಇಲ್ಲ ಅಂದರೆ ಆ ಡೊನೇಷನ್ ಮಾಡಲ್ಲ. ಈಗ HIV, ಹೆಪಟೈಟಿಸ್ C, ಹೆಪಟೈಟಿಸ್ B ಪಾಸಿಟಿವ್ ಇರ್ತಾವಲ್ಲ, ಅವು ಬ್ಲಡ್ ಬಾರ್ನ್ ಡಿಸೀಸಸ್, ಅದನ್ನ ನಾರ್ಮಲ್ ಪರ್ಸನ್ಸ್ಗೆ ಕೊಡಲ್ಲ. ಆದರೆ HIV ಪಾಸಿಟಿವ್ HIV ಪಾಸಿಟಿವ್ ಅವ್ರಿಗೆ ಕೊಡೋದು. ಆ ಥರ. ಫೈನ್ ಮಾತಾಡೋಣ. ಹಾಗೆ ಇನ್ನೊಂದು ಕರೆ ಇದೆ. ನಮಸ್ಕಾರ. ಹಲೋ, ನಮಸ್ತೆ. ತಮ್ಮ ಹೆಸರು ಸರ್? ನಮಸ್ತೆ, ಜಯದೇವ್. ಜಯದೇವ್, ಯಾವೂರಿಂದ ಸರ್? ಮುಳಬಾಗಲ್. ಹೇಳಿ ಸರ್, ತಮ್ಮ ಪ್ರಶ್ನೆ ಏನಿದೆ ಕೇಳಿ. ದೇಹ ದಾನ ಅಂತ ಮಾಡ್ಬಿಟ್ಟಿದೆ, ಬಾಡಿ ಡೊನೇಷನ್ ಯಾವ್ದೋ ಪ್ರೈವೇಟ್ ಹಾಸ್ಪಿಟಲ್ಗೆ. ಅದು ಅಂಗಾಂಗ ದಾನನೇ ಆಗುತ್ತೆ ಅದನ್ನು. ಮಾತಾಡ್ತಾರೆ ಡಾಕ್ಟರ್ ರಜನಿ ಮೇಡಮ್ ಅವರು ಮಾತಾಡ್ತಾರೆ. ನೀವು 2 ಪ್ರಶ್ನೆ ಬಂತು. ದೇಹ ದಾನ ಅಂಗಾಂಗ ದಾನ ಒಂದೇ ಅಲ್ಲ. ದೇಹ ದಾನ ಮಾಡಿದ್ರೆ ಬರೀ ಅನಾಟಮಿ ಸ್ಟೂಡೆಂಟ್ಸ್ಗೆ ಅಂಗ ರಚನೆ ಹೇಗಿತ್ತು ಅಂತ ಗೊತ್ತಾಗುತ್ತೆ ಅಷ್ಟೇ. ಅಂಗಾಂಗ ದಾನ ಮಾಡೋದ್ರ ಮೂಲಕ ಎಷ್ಟೊಂದು ಜನಕ್ಕೆ ಜೀವ ಬೆಳಕಾಗ್ಬೋದು ಇವರು. ಸೊ ಇವರು ಸುಮ್ನೆ ಮಣ್ಣಾಗೋ ಬದಲು ಹೆಂಗಿದ್ರು ಅವರು ಈಗಾಗ್ಲೇ ಅವರ ಹೃದಯ ವೈಶಾಲ್ಯ ತೋರಿಸಿದ್ದಾರೆ, ಏನು ದೇಹ ದಾನ ಮಾಡ. ಅದ್ರ ಬದಲು ಅಂಗಾಂಗ ದಾನಕ್ಕೆ ಹೋದ್ರೆ ಇವರು ಏನಾದ್ರು ಕಣ್ಣು ದಾನ ಮಾಡ್ಬೋದು, ಚರ್ಮ ದಾನ ಮಾಡ್ಬೋದು, ಹೃದಯದ ಕವಾಟಗಳನ್ನ ದಾನ ಮಾಡ್ಬೋದು, ಲಿಗಮೆಂಟ್ಸ್ ದಾನ ಮಾಡ್ಬೋದು. ಆದ್ರಿಂದ ನೀವು ಅಂಗಾಂಗ ದಾನಕ್ಕೇನೆ ನೀವು ಸೈನ್ ಹಾಕ್ಬಿಡಿ. ಅಂದ್ರೆ ಶ್ರೇಷ್ಠವಾದದ್ದು ಅಂತಾರೆ ಒಂದು ದೇಹ ಒಂದೇ ಕಡೆ ಯೂಸ್ ಆಗೋಬಹುದು, ಅದು ಮಲ್ಟಿಪಲ್ ಆಗಿ ಸಹಾಯ ಆಗಬೇಕು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಏನ್ ಗೊತ್ತಾ, ಹೊಸ ಬಟ್ಟೆ ತಂದ್ಬಿಟ್ಟು ಇನ್ನೊಬ್ರು ಕೊಟ್ಟಂಗೆ ಆಕಳಪ್ಪ ಚೆನ್ನಾಗಿರೋ ಅಂತ. ಈ ಹಳೆ ಬಟ್ಟೆ ಕೊಟ್ರೆ ಏನ್ ಮಾಡ್ತಾರ ಅವರು? ಆತರ. ಅದ್ರ ಬದಲು ಎಷ್ಟೊಂದು ಆಸೆ ಪಡ್ತಾ ಇದೀರಿ, ಅಂಗಾಂಗನೇ ದಾನ ಮಾಡ್ಬಿಡಿ.
ಥ್ಯಾಂಕ್ ಯು ಕರೆ ಮಾಡೋದಕ್ಕೆ. ಪ್ರಾಣ ಕಳ್ಕೊಂಡಾದ್ಮೇಲೆ ಅದು ಕೊಲೆ ಆಗಿರ್ಬೋದು, ಆತ್ಮಹತ್ಯೆಗಳಾಗಿರ್ಬೋದು, ಇನ್ನು ಬೇರೆ ಯಾವುದೇ ಕಾರಣಗಳಿಂದ ಆದರೂ ಸಹಿತ ಆ ವ್ಯಕ್ತಿಯ ಪರಿಸ್ಥಿತಿ ಹೇಗೆ ಸತ್ತ ಅನ್ನೋದು ಬರಲ್ಲ. ಒಂದು ವೇಳೆ ಆ ವ್ಯಕ್ತಿ ಅಥವಾ ಪುರುಷ ಸ್ತ್ರೀ ಯಾರಾದರೂ ತೀರ್ಕೊಂಡ್ರು ಅಂತಂದರೆ ಅವರ ಅಂಗಾಂಗದ ದಾನವನ್ನು ಅವ್ರು ಮಾಡೋದಕ್ಕಾಗತ್ತಾ? ಇದರ ದೇಹದಾನ ಅಥವಾ ಅಂಗಾಂಗ ದಾನ? ಹೌದು. ನೋಡಿ, ಈಗ ರೀಸೆಂಟಾಗಿ ಒಂದು ತುಮಕೂರಲ್ಲಿ ಮರ್ಡರ್ ಆಗಿದ್ದು ಕೇಸಲ್ಲಿ ಆ ಕುಟುಂಬದವರು ದಾನ ಮಾಡಿದ್ರು. ನಾನು ಈಗಾಗಲೇ ಎಕ್ಸಾಂಪಲ್ ಕೊಟ್ಟೆ. ತಲೆ ಹೊಡೆದ್ಬಿಟ್ಟಿದ್ದಾರೆ, ಅವನು ಬ್ರೈನ್ ಡೆತ್ ಆಯ್ತು, ಬೇರೆ ಅಂಗಾಲು ಚೆನ್ನಾಗಿದಾವಲ್ಲ ಕೊಟ್ಟಿದ್ದಾರೆ, ಇನ್ನು 2-3 ಮಂತ್ಸು ಆಗಿಲ್ಲ. ಆಮೇಲೆ ಸಾಕಷ್ಟು ಜನರು ಅಂದ್ರೆ ಈ ಕಾರ್ಯಕ್ರಮ ನೋಡೋದ್ರ ಮೂಲಕ ಅಥವಾ ಸ್ವಲ್ಪ ಇನ್ಸ್ಪೈರ್ ಆಗಿ ಏನ್ ಮಾಡ್ಬಿಡ್ತಾರೆ, ಡೊನೇಷನ್ ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಬಟ್ ಆ ಡೊನೇಷನ್ ಮಾಡಿರುವಂತ ಅಪ್ಲಿಕೇಶನ್ಸ್ ತಾವು ಹೇಳೋ ಹಾಗೆ ಅದು ಫ್ಯಾಮಿಲಿ ಮೆಂಬರ್ಸ್ ಗೊತ್ತಿರಲ್ಲ. ಒಂದ್ ವೇಳೆ ಅಂತ ಸಮಸ್ಯೆಗಳು ಕಂಡು ಬಂತು ಅಂದ್ರೆ ಪೇರೆಂಟ್ಸ್ಗಳು ಬೇಡ ಅಂತ ಹೇಳ್ಬೋದು, ಅಥವಾ ಇಲ್ಲ ಅವ್ರು ಫಿಲ್ ಮಾಡಿದಾರೆ ಅಂತ ಕಡ್ಡಾಯವಾಗಿ ನೀವು ಡೊನೇಷನ್ ಮಾಡಲೇಬೇಕು ಅಂತ ಹೇಳ್ತಾ, ಅಥವಾ ಹೇಗೆ? ಇದರಲ್ಲಿ ಈಗ ಅವನು ಪ್ಲೆಡ್ಜ್ ಮಾಡಿದ್ದಾನೆ, ಆಕ್ಸಿಡೆಂಟ್ ಆಗಿ ಬ್ರೈನ್ ಡೆತ್ ಆಗೋಯ್ತು, ಅದು ಕುಟುಂಬದವ್ರಿಗೆ ಗೊತ್ತಿಲ್ಲ. ನೀವು ಪ್ಲೆಡ್ಜ್ ಮಾಡಿದಾನೆ, ನೋಡಪ್ಪ ನೀನು ಅಂಗಾಂಗ ಕೊಡು ಅಂತ ನಾವು ಬಲವಂತ ಮಾಡಲ್ಲ. ಅದು ಕಾನೂನು ಪ್ರಕಾರ ಅವರ ಫಸ್ಟ್ ಡಿಗ್ರಿ ರಿಲೇಟಿವ್ಸ್, ಕಿತ್ ಅಂಡ್ ಕಿನ್ಸ್ ಅಂತೀವಿ, ಅವ್ರ ಏನು ಅವ್ರದ್ದು ಇಮಿಡಿಯೇಟ್ ರಿಲೇಟಿವ್ಸ್ ಇರ್ತಾರಲ್ಲ, ಗಂಡ ಆದ್ರೆ ಹೆಂಡತಿ, ಮಕ್ಕಳು, ಅವ್ರು ಇಷ್ಟ ಇಲ್ಲಾರೆ ನಾವು ತಗೊಳಲ್ಲ. ಮತ್ತೆ ಅವ್ರಿಗೆ ಪ್ಲೆಡ್ಜೆ ಮಾಡಿರಲ್ಲ ಅಂತ ಇಟ್ಕೊಳ್ಳಿ, ಕುಟುಂಬದವ್ರಿಗೆ ಐಸಿಯುಲ್ ಇದಾರೆ ಪೇಷಂಟ್, ಐಸಿಯುಲ್ ಇದ್ರು, ಐಸಿಯುಲ್ ಏನಾಯ್ತು, ಏನೋ ಒಂದು ಎಮರೇಜ್ ಅಥವಾ ಏನೋ ಆಗಿ ಬ್ರೈನ್ ಡೆತ್ ಆಯ್ತು ಅಂತ ಇಟ್ಕೊಳ್ಳಿ, ಅವಾಗ ರಿಕ್ವೆಸ್ಟ್ ಅಂತ ಮಾಡ್ತೀವಿ ನಾವು ಅವ್ರಿಗೆ. ಐಸಿಯುಲ್ ಇವಾಗ ಹೊಸ ಆದೇಶನೇ ಇದೆ, ಐಸಿಯುಲ್ ಎಕ್ಸ್ಪರ್ಟ್ ಇರ್ತಾರಲ್ಲ, ನೋಡಿ ನಿಮ್ಮ ಇವ್ರಿಗೆ ಬ್ರೈನ್ ಡೆತ್ ಆಗಿದೆ, ನಿಮ್ಗೆ ಅಂಗಾಂಗ ದಾನ ಮಾಡ್ಲಿಕ್ಕೆ ಇಚ್ಛೆ ಇದೆಯಾ ಅಂತ ಒಂದು ಕೇಳ್ತಾರೆ. ಅದಾದ್ಮೇಲೆ ಮತ್ತೆ ನಾವು ಬ್ರೈನ್ ಡೆತ್ ಡಿಕ್ಲೇರ್ ಮಾಡಕ್ಕೆ ಪ್ರೊಸೀಜರ್ ಇದೆ, ಒಬ್ಬರೇ ಮಾಡಂಗಿಲ್ಲ, ಅದು ಟೀಮ್ ಇರುತ್ತೆ. ಟೀಮ್ ಇದ್ದು ಅವ್ರು ನಿಜವಾಗ್ಲೂ ಬ್ರೈನ್ ಸ್ಟೆಮ್ ಡೆತ್ ಆಗಿದೆ ಅಂತ ಮಾಡ್ಬೇಕಾದ್ರೆ ಪ್ರೊಸೀಜರ್ಸ್ ಇದೆ. ಅದಕ್ಕೆ ರಕ್ತ ಪರಿಚಲನೆ, ಆಪ್ನಿಯಾ ಟೆಸ್ಟ್, ಕಿವಿ ಟಮಟೆದು ಒಳಗಡೆ ಇನ್ನೊಂದು ವೆಸ್ಟಿಬುಲರ್ ರಿಫ್ಲೆಕ್ಸ್ ಅಂತ ಇದೆ, ಅದೆಲ್ಲ ಮಾಡಾದ್ಮೇಲೆ ಇನ್ನೂ ಏನಾದ್ರು ಬದುಕಿರುವ ಸಾಧ್ಯತೆ ಬ್ರೈನ್ ಸ್ಟೆಮ್ ಅನ್ನಕ್ಕೆ 6 hours ಗ್ಯಾಪ್ ಕೊಡ್ತೀವಿ. 6 hours ಅಲ್ಲಿ ಮತ್ತೆ ಆ ಪರಿಶೀಲನೆಗಳನ್ನ ಮಾಡ್ತಾರೆ ಅವ್ರಿಗೆ. ಅದ್ರಲ್ಲೂ ಕೂಡ ಅವ್ರು ಸ್ವಂತವಾಗಿ ಉಸಿರಾಡುವ ಶಕ್ತಿ ಇಲ್ಲ, ಮಿಷಿನ್ ಮೇಲಿಂದಾನೇ ಅವ್ರನ್ನ ಉಸಿರಾಡಿಸ್ತಾ ಇದೀವಿ ಅಂತ ಪ್ರೂವ್ ಆದ್ಮೇಲೆ ಬ್ರೈನ್ ಸ್ಟೆಮ್ ಡೆತ್ ಅನ್ನ ಡಿಕ್ಲೇರ್ ಮಾಡ್ತಾರೆ. ಆ ಬ್ರೈನ್ ಸ್ಟೆಮ್ ಡೆತ್ ಅನ್ನ ಡಿಕ್ಲೇರ್ ಮಾಡುವ ಡಾಕ್ಟರ್ಸ್ ಕೂಡ ನಮ್ಮಿಂದ ಪರ್ಮಿಷನ್ ತಗೋಬೇಕು. ಆ ಟೀಮ್ ಆಫ್ ಡಾಕ್ಟರ್ಸ್ಗೂ ನಾವೇ ಕೊಡೋದು ಅಪ್ರಾಪ್ರಿಯೇಟ್ ಅಥಾರಿಟಿ. ಅದು ಕೊಟ್ಟಾದ್ಮೇಲೆ ಆ ಟೀಮ್ ಆಫ್ ಡಾಕ್ಟರ್ಸ್ ಆತರ ಮಾಡಾದ್ಮೇಲೆ ತುಂಬಾ ಸ್ಟ್ರಿಂಜೆಂಟ್ ರೂಲ್ಸ್ ಇದೆ, ಸ್ಟ್ರಿಕ್ಟ್ ರೂಲ್ಸ್. ಅದಾದ್ಮೇಲೆ ಡಿಕ್ಲೇರ್ ಮಾಡಾದ್ಮೇಲೆ ಅವ್ರನ್ನ ಕೇಳ್ತೀವಿ ನಾವು. ಕೇಳಿದಾಗ ಏನಾಗುತ್ತೆ, ಮನುಷ್ಯಂಗೆ ದುಃಖನ ಸ್ವೀಕರಿಸಕ್ಕೆ 3 ಸ್ಟೇಜ್ ಇದೆ. ಮೊದಲನೇ ಸ್ಟೇಜ್ ಅಲ್ಲಿ ಅವರು ಸತ್ತೋಗೋನೆ ಅಂತ ಹೇಳ್ಬೇಡಿ ಅಂತ ಕಿರ್ತಾ ಇರ್ತಾರೆ, ನೋಡಿದಿರಲ್ಲ ನೀವು. ಅದಾದ್ಮೇಲೆ ಏನ್ ಮಾಡ್ತಾರೆ, ಅಯ್ಯೋ ನನ್ನ ಮಗ ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕು ಅಂತ ಹೇಳ್ಬೇಕಿತ್ತು, ನಾನು ಯಾಕಾಗಿ ಅವನ್ನ ರಾತ್ರಿ ಟ್ರಾವೆಲ್ ಮಾಡಕ್ ಬಿಟ್ಟೆ, ಅಥವಾ ಈ ತರ ಅಪರಾಧಿ ಪ್ರಜ್ಞೆಯಲ್ಲಿ ಅವ್ರನ್ನ ಅಳ್ತಾರೆ. ಸೆಕೆಂಡ್ ಸ್ಟೇಜ್. ಥರ್ಡ್ ಸ್ಟೇಜ್ ಅಲ್ಲಿ ಸ್ವೀಕರಿಸ್ತಾರೆ, ಆ ಡೆತ್ ಅನ್ನ ಸ್ವೀಕರಿಸಿದಾಗ್ಲೇ ಅವ್ರು ಮುಂದಕ್ಕೆ ಬರೋದು. ಏನದು, ಅದಕ್ಕೆ ನಮ್ಮಲ್ಲಿ ಗ್ರೀಫ್ ಕೌನ್ಸಿಲರ್ ಅಂತ ಇದ್ದಾರೆ, ದುಃಖನಕ್ಕೂ ಕೂಡ ಕೌನ್ಸಿಲರ್. ಆ ಗ್ರೀಫ್ ಕೌನ್ಸಿಲರ್ ಅವ್ರಿಗೆ ಆ ಸ್ಟೇಜ್ ತಕೊಂಡೋದ್ಮೇಲೆ ಅವ್ರು ಯೋಚನೆ ಮಾಡ್ತಾರೆ, ಹೌದಲ್ಲ ನೋಡಿ ನಾ ಮಗನ್ ಇನ್ನೊಬ್ರು ಮಗನ್ ಜೀವನ ಆಗ್ಬೋದಲ್ಲ, ಅಥವಾ ಈ ತರ ಆಗಿದೆ, ತಾತನ್ ಕಣ್ ಕೊಡ್ರೆ ಇನ್ನೊಬ್ರು ತಾತನ್ ಕಣ್ ಬರ್ಬೋದು, ಆಯ್ತಾ, ಇನ್ನೊಬ್ರಿಗೆ ಮಗುಗೆ ಕಣ್ ಬರ್ಬೋದು, ಕಾರ್ನಿಯ ತಾನೇ ತಗೊಳ್ಳೋದು, ತಾತನ್ ಕಣ್ಣು ಮಗು ಕಣ್ ಬರ್ಸ್ಬೋದು. ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರ ಕಣ್ಣು 4 ಜನಕ್ಕೆ ಅದು ಸ್ಲಿಟ್ ಮಾಡಿ ಸ್ಟೆಮ್ ಸೆಲ್ ಮೂಲಕ 4 ಜನಕ್ಕೆ ಕಣ್ ಬರ್ಸಿದ್ರು. ಅಣ್ಣವ್ರು ಅವತ್ತೇ ಕಣ್ ದಾನ ಮಾಡಿದ್ದಾರೆ. ಸೊ ಏನಾಗುತ್ತೆ ಅಂದ್ರೆ ಈ ತರ ಯೋಚನೆ ಮಾಡಕ್ ಹಿಡಿತಾರೆ, ಇನ್ನೊಬ್ರು ಜೀವನಕ್ಕೆ ಬೆಳಕಾಗ್ತೀವಲ್ಲ ಅಂತ ಆ ಸ್ಟೇಜ್ ಅಲ್ಲಿ ಅವರು ಒಪ್ಕೋತಾರೆ. ಅಂದ್ರೆ ಈ ಸಹಜವಾಗಿ ನಾವು ಕಂಪ್ಯಾರಿಸನ್ ನೋಡಿದಾಗ ಮಹಿಳೆಯರು ಪುರುಷರು ಅಂತ ಲೆಕ್ಕಾಚಾರ ಹಾಕ್ದಾಗ ಯಾರು ಸ್ವಲ್ಪ ಲೀಡಿಂಗ್ ಅಲ್ಲಿ ಇದ್ದಾರೆ ಸರ್? ಡೊನೇಷನ್ ನಲ್ಲಿ ಇಂಟ್ರೆಸ್ಟ್ ತಗೊಂಡು ಬರುವಂತವ್ರು ಮಹಿಳೆಯರ ಅಥವಾ ಪುರುಷರ? ಲೈವ್ ಡೊನೇಷನ್ಸ್ ಅಲ್ಲಿ ನೋಡಿದಾಗ ಮೇಡಮ್ ಎಲ್ಲಾ ಕಮಿಟೀಸ್ಗೆ ಅಟೆಂಡ್ ಮಾಡ್ತಾರೆ, ಮಹಿಳೆಯರೇ ಜಾಸ್ತಿ ಇದ್ದಾರೆ. ಎಲ್ಲ ಮೇಡಮ್ ನಮಗೆ ದಿನ ಬಂದು ಆಫೀಸಲ್ಲಿ ನಮಗೆ ಎಲ್ಲ ಜಾಸ್ತಿ ಇಂಟ್ರೆಸ್ಟಿಂಗ್, ತುಂಬಾ ಇಂಟ್ರೆಸ್ಟಿಂಗ್ ಇದೆ ಇದು. ಯಾಕಂದ್ರೆ ಪ್ಲೆಡ್ಜಿಂಗ್ ಅಲ್ಲೂ ಜಾಸ್ತಿ ಅವರೇ ಇದ್ದಾರೆ, ಈಕ್ವಲ್ ಡೊನೇಟ್ ಮಾಡೋದ್ರಲ್ಲಿ ಕೂಡ ಅವರೇ ಇದ್ದಾರೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಅತ್ತೆ ಸೊಸೆ ಕೊಡ್ತಾರೆ. ಏನು ಅತ್ತೆ ಸೊಸೆ ಜಗಳ ಅಂತಾರೆ, ಅತ್ತೆ ಸೊಸೆ ಕೊಟ್ಟಿರೋದು ಮೊನ್ನೆ ಸ್ಟೇಟಸ್ ಹಾಕಿದೆ ಲೈವ್ ಡೊನೇಷನ್ ಅಲ್ಲಿ. ಆಮೇಲೆ ಮಾವ ಸೊಸೆ ಕೊಟ್ಟಿದ್ದಾರೆ ಕಿಡ್ನಿ ಫೇಲ್ಯೂರ್ ಆಗಿ, ಅಣ್ಣ ತಮ್ಮದಿರು ಕೊಟ್ಟಿದ್ದಾರೆ. ಎಷ್ಟು ನಾವೇ ಏನಾದ್ರು ನಾವೇ ಇನ್ನೂ ಹ್ಯುಮ್ಯಾನಿಟಿ ಜಾಸ್ತಿ ಮಾಡ್ಕೋಬೇಕಾಗಿದೆ ಅಧಿಕಾರಿಗಳು. ಅದ್ರಲ್ಲಿ ಅಂಗಾಂಗ ದಾನ ಕೊಡ್ತಾರಲ್ಲ, ಒಂದೊಂದು ಸ್ಟೋರಿ ಇರ್ತವೆ. ಮಗುಗೆ ವೆಸೆಕೋ ಯೂರಿಟ್ರಿಕ್ ರಿಫ್ಲೆಕ್ಸ್ ಅಂತ ಇದ್ದು ಚಿಕ್ಕ ಮಗುಗೆ ಕಿಡ್ನಿ ಫೇಲ್ಯೂರ್ ಆಗುತ್ತೆ. IgA ನೆಫ್ರೋಪತಿ ಅಂತ ಇದೆ, ಅದು ಜೆನೆಟಿಕ್, ಅದ್ರಲ್ಲಿ ಕಿಡ್ನಿ ಫೇಲ್ಯೂರ್ ಆಗುತ್ತೆ. ಅದಕ್ಕೆ ಅಜ್ಜಿ ಮೊಮ್ಮಗು ಕೊಡ್ತಾರೆ. ಗಂಡ ಹೆಂಡತಿ ಕಿಡ್ನಿ ಕೊಟ್ಟಿರೋದಂತೂ ಲೆಕ್ಕನೇ ಇಲ್ಲ, ಹೆಂಡತಿ ಕಿಡ್ನಿ ಕೊಟ್ಟಿರೋದು ಲೆಕ್ಕನೇ ಇಲ್ಲ.
ಅಂದ್ರೆ ಮಾನವೀಯತೆ ಇದೆ, Okay. ಅದನ್ನ ನಾವೇ ಇನ್ನೂ ಹೆಚ್ಚು ಬೆಳೆಸ್ಬೇಕು. ಅಂದ್ರೆ ಈ ಮಾನವೀಯತೆ ಅಂತ ಹೇಳುವಾಗ ಸಾಕಷ್ಟು ಬೆಂಗಳೂರಲ್ಲ ಅಥವಾ ಬೇರೆ ಕಡೆ ಎಲ್ಲ ಅನಾಥ ಶವಗಳಾಗ್ಬಿಟ್ಟಿರ್ತವೆ. ಅವ್ರು ಯಾರು ಕುಟುಂಬಸ್ಥರಿರಲ್ಲ ಅಥವಾ ಅನಾಥರಾಗಿರುವಂತಹ ಸಂದರ್ಭದಲ್ಲಿ ಅಂಥ ದೇಹವನ್ನ ಸರ್ಕಾರ ಆಗಲಿ ಅಥವಾ ಇಲಾಖೆಯಲ್ಲಿ ಅವರ ಒಂದು ಅಂಗಾಂಗಗಳನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ನಾನು ಈಗಾಗಲೇ ಹೇಳಿದಾಗೆ ತುಳಸಿ ಗಿಡದ ಎಕ್ಸಾಂಪಲ್ ಕೊಟ್ಟೇನೆ. ಅದು ಜೀವಂತ ಇರ್ಬೇಕಲ್ಲ. ಈಗ ಅಲ್ಲಿ ಯಾರೋ ರೈಲ್ವೆ ಆಕ್ಸಿಡೆಂಟ್ ಆಗಿ ಸತ್ತೋಗಿದ್ದಾರೆ, ಅವ್ರು ವಾರಸದಾರಲ್ಲ ಅದು ತಗೊಳಕ್ ಆಗಲ್ಲ. ಅದಕ್ಕೆ ಟೈಮ್ ಫ್ಯಾಕ್ಟರ್ ಇದೆ. ಅದು 6 to 8 hours ಒಳಗಡೆ ಸಿಕ್ಕಿದ್ರೆ ಚರ್ಮ ಆ ಥರ ಅಂಗಾಂಶಗಳು ತಗೋಬಹುದು. ಅಂಗಾಂಗ ಸತ್ತೋಗ್ತವೆ. ಅದಕ್ಕೆ ಜೀವ ಹೇಗೆ ನೀರು ಹುಡುಕ್ಸ್ತದೆ, ನೀರ್ನ ಗಿಡಕ್ಕೆ ಉಣಿಸ್ತಾರೆ, ಆ ತರ ನಾವು ಆಕ್ಸಿಜನ್ ಪರ್ಫ್ಯೂಷನ್ ಎಲ್ಲ ಕೊಟ್ಟು ಅದಕ್ಕೆ ಮಿಷಿನ್ ಮೇಲೆ ಬದುಕಿದಾನೆ ಅಂತಾರಲ್ಲ. ನಮ್ ಜನ ನೋಡಿ ಅವ್ರ ಭಾಷೆಲಿ ಚೆನ್ನಾಗಿ ತಿಳ್ಕೊಂಡವ್ರೆ, ನಾವು ಅವ್ರನ್ನ ಅರ್ಥ ಮಾಡ್ಕೋಬೇಕು. ಮಿಷಿನ್ ತೆಗ್ದಕ್ಕೆ ಸತ್ತೋಗ್ತಾನೆ, ಮಿಷಿನ್ ಮೇಲೆ ಬದುಕವ್ರೆ ಅಂತ ಫೋನಲ್ಲಿ ಹೇಳ್ತಿರ್ತಾರೆ ICUಲಿ. ಅದೇ ಬ್ರೈನ್ ಡೆತ್. ಅವಾಗ ಅದನ್ನ ನಾವು ಪರ್ಫ್ಯೂಷನ್ ಮೂಲಕ ಜೀವಂತ ಇಟ್ಟಿರ್ತೇವೆ. ಸತ್ತೋದ್ಮೇಲೆ ಅಂಗಾಂಶ ಕೊಡ್ಬೋದು. ಏನು ಕಿವಿ ಮೂಳೆಗಳು, ಆಮೇಲೆ ಇಮಿಡಿಯೇಟ್ ಆಗಿ ಸತ್ತೋ 4 to 6 hours ಒಳಗಡೆ ಕಾರ್ನಿಯಾ, ಅದಾದ್ಮೇಲೆ ಹೃದಯದ ಕವಾಟಗಳು, ಅಂಗಾಂಶ ಲಿಗಮೆಂಟ್ಸ್, ಬೋನ್ ಮ್ಯಾರೋ, ಅದೆಲ್ಲ ದಾನ ಮಾಡ್ಬೋದು. ಅಂಗಾಂಶ ಚರ್ಮ ಕೊಡ್ಬೋದು. ಚರ್ಮ ಇವತ್ತು ನೋಡಿ ಪೇಪರ್ ಅಲ್ಲಿ ಬಂದಿದೆ, ನಮ್ಮ ವಿಕ್ಟೋರಿಯಾ ಹಾಸ್ಪಿಟಲ್ ಕ್ಯಾಂಪಸ್ ಅಲ್ಲಿ ಇರೋದ್ರಲ್ಲಿ ಸುಟ್ಟ ಗಾಯಗಳಿಗೆ ಚರ್ಮ ವರದಾನ. ಸುಮಾರು 209 ಕೊಟ್ಟಿದ್ದಾರೆ. ಈ ಚರ್ಮ ತೆಗೆಯೋದ್ರಿಂದಾನು ವಿಕಾರ ಆಗದಂಗೆ ತೊಡೆ ಭಾಗದಲ್ಲಿ ತಕೊಂಡು ಅದನ್ನು ಕರೆಕ್ಟ್ ಆಗಿ ಪ್ಯಾಕ್ ಮಾಡಿರ್ತಾರೆ. ಅದ್ರಲ್ಲಿ ಹಿಂದೆ ದದೀಚಿ ಮೂಳೆ ಕೊಟ್ಟ ಅಂತ ಒಂದು ಏನ್ ನಮ್ಮ ಒಂದ್ ಹೇಳ್ತೇವೆ ನಾವು, ಅದೇ ತರ ಏನ್ ಬೇಕಾದ್ರೂ ದಾನ ಮಾಡ್ಬೋದು. ಕಲ್ಪವೃಕ್ಷ ಇದ್ದಂಗೆ ಶರೀರ ಏನ್ ಬೇಕಾದ್ರೂ ಕೊಡ್ಬೋದು. ಇವ್ರು ನಮ್ಮ ನೋಡುಗರು ಕೇಳಿದೇನು, ದಾನ, ದೇಹ ದಾನದಲ್ಲಿ ಸ್ಟಡಿ ಮಾಡಕ್ಕಷ್ಟೇ ಆಗ್ತದೆ. ನೀವು ಸ್ಟಡಿ ಬೇರೆ ವೈದ್ಯಕೀಯ ವಿದ್ಯಾರ್ಥಿ ಸ್ಟಡಿ ಮಾಡಿದ್ರೆ ನಿಮ್ಗೆ ಇಷ್ಟ ಆಗ್ತದೋ, ಇನ್ನೊಬ್ರಿಗೆ ಜೀವನ ಕೊಟ್ರೆ ಇಷ್ಟ ಆಗ್ತದೋ, ಅದನ್ನ ಅವ್ರು ಯೋಚನೆ ಮಾಡಬೇಕು. ನ್ಯಾಚುರಲ್ ಡೆತ್ ಅಲ್ಲಿ ಕಾರ್ನಿಯಾ ಕೊಡ್ಬೋದು. ಅದಕ್ಕೆ ನೀವು ನೋಡ್ತಾ ಇರ್ತೀರಿ, ಕಣ್ ತಗೊಂಡೋಗೋ ತನಕ ಕಾಯ್ತಾ ಇರ್ತಾರೆ ಎಷ್ಟೊಂದು ಜನ. ಅವ್ರು ಮನ್ಸು ಮಾಡಿದ್ರೆ ಅಂಗಾಂಶ ಕೊಡ್ಬೋದು, ಚರ್ಮ ಕೊಡ್ಬೋದು, ಕಿವಿ ಮೂಳೆ ಕೊಡ್ಬೋದು, ಹೃದಯದ ಕವಾಟ ಕೊಡ್ಬೋದು, ಅದೆಲ್ಲ ಕೊಡ್ಬೋದು. ಓಕೆ, ಅಂದ್ರೆ ಒಟ್ಟಾರೆಯಾಗಿ ಈ ದಾನದ ಬಗ್ಗೆ ಸಾಕಷ್ಟು ಜಾಗೃತಿನ ತಾವೇನೋ ಮೂಡಿಸ್ತಾ ಇದ್ರಿ. ಅಂದ್ರೆ ಈ ಬಾರಿ ಅಂದ್ರೆ August 3 ಏನ್ ನಡೀತಾ ಇದೆ, ಅದರ ವಿಶೇಷತೆ ಏನಿರುತ್ತೆ, ಆಮೇಲೆ ಇಲ್ಲಿವರೆಗೂ ಅದೊಂದು ಸಂಖ್ಯೆ ಈ ಕರ್ನಾಟಕದಲ್ಲಿ ಎಷ್ಟು ಸಂಖ್ಯೆ ರಿಜಿಸ್ಟರ್ ಆಗಿದೆ ಅಥವಾ ಮುಂಬರುವ ದಿನಗಳಲ್ಲಿ ಎಷ್ಟು ಜನ ಆಗ್ಬಹುದು ಅಂತ ಮನಸ್ಸಿಗೆ ನೋಡಿ. ಈಗ ಸುಮಾರು ನೋಟೋ ಮತ್ತೆ ನಮ್ಮ ಜೀವ ಸಾರ್ಥಕತೆ ಇದ್ರೆ ಸುಮಾರು 60,000ಕ್ಕಿಂತ ಹೆಚ್ಚು ಜನ ಈಗಾಗಲೇ ನೋಂದಾಯಿತರಾಗಿದ್ದಾರೆ. ಮತ್ತೆ ಪ್ರತಿದಿನ ಎಲ್ಲಿ ಬೇಕಾದ್ರೂ ಪ್ಲೆಜ್ ಮಾಡ್ಬೋದು. ಅವರು ವೆಬ್ಸೈಟ್ ಓಪನ್ ಮಾಡಿ ನೋಟೋ ಕೋಡ್ ಬಳಸಿ ಅವ್ರು ಮಾಡ್ಬೋದು. ಮತ್ತೆ ಏನಂದ್ರೆ ಸ್ತ್ರೀಯರೇ ಹೆಚ್ಚಾಗಿ, ಬಳ್ಳಾರಿ ಜಿಲ್ಲೆ ಹೇಳಿದೆ, ಹಾವೇರಿ ಆ ಥರ ಎಲ್ಲ ಜಾಸ್ತಿ ಮಾಡ್ತಾ ಇದ್ದಾರೆ, ಧಾರವಾಡ ಎಲ್ಲ. ಮತ್ತೆ ಈ ವರ್ಷದ ನಾವು ಏನಂದ್ರೆ ಅಂಗಾಂಗ ಬೇಡಿಕೆ ಮತ್ತೆ ಸಪ್ಲೈ ಅದನ್ನ ಕಡಿಮೆ ಮಾಡಬೇಕು. ಅದಕ್ಕೆ ಈಗಾಗಲೇ ಹೇಳ್ದಂಗೆ ನಾವು ನೀನು ಹೆಲ್ಮೆಟ್ ಹಾಕೊಂಡು ಹೋಗ್ದಲ್ಲೇ ಆಕ್ಸಿಡೆಂಟ್ ಆಗ್ಬಿಟ್ಟು ಬ್ರೈನ್ ಆರ್ಗನ್ ಕೊಡಿ ಅಂತ ನಾವು ಯಾವತ್ತೂ ಹೇಳಲ್ಲ. ಆಕಸ್ಮಿಕವಾಗಿ ಬ್ರೈನ್ ಡೆತ್ ಆದಾಗ ದಯಮಾಡಿ ದಾನ ಮಾಡಿ ಅಂತ. ಆದ್ರೆ ನೀವು ಅಂಗಾಂಗ ಉಳಿಸ್ಕೊಳ್ಳೋದ್ರಲ್ಲೂ ಕೂಡ ಅವ್ರ ಶರೀರ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಬೇಕು. ಹೆಲ್ಮೆಟ್ ಹಾಕೋದ್ರ ಮೂಲಕ, ಕುಡಿದು ಗಾಡಿ ಓಡಿಸೋದಾರೆ ಅದೇ ಮ್ಯಾಕ್ಸಿಮಮ್ ಬರೋದು. ಏನು ಆಲ್ಕೋಹಾಲ್, ಬ್ರೈನ್ ಡೆತ್, ಆಕ್ಸಿಡೆಂಟ್. ಹೆಲ್ಮೆಟ್ ಹಾಕೋಬೇಕು, ಕುಡಿದು ಗಾಡಿ ಓಡಿಸ್ಬಾರ್ದು. ಮತ್ತೆ ಆಲ್ಕೋಹಾಲ್ ಕುಡಿದು ಲಿವರ್ ಫೇಲ್ಯೂರ್ ಮಾಡ್ಕೊಂಡ್ರೆ ತಾನೇ ನಿಮ್ಗೆ ಲಿವರ್ ಫೇಲ್ ಬೇಕು. ಮತ್ತೆ ನಿಮ್ಮ BP ನಿಯಂತ್ರಣದಲ್ಲಿ ಇಟ್ಕೋಬೇಕು. ನಿಮ್ಮ ಅಂಗಾಂಗಗಳನ್ನ ಮೊದಲು ಉಳಿಸ್ಕೊಳ್ಳಿ. ಅಕಸ್ಮಾತ್ ಏನಾದ್ರೂ ಯಾವುದೋ ಒಂದು ಅಚಾತುರ್ಯದಿಂದ ಬ್ರೈನ್ ಡೆತ್ ಆದ್ರೆ ಅವಾಗ ದಾನ ಮಾಡಿ ಅಂತ. ಅದನ್ನ ಅಷ್ಟೇ ಮೆಸೇಜ್ ಕೊಡಕ್ ಇಷ್ಟಪಡ್ತೀನಿ. ಇದು ದೇವ್ರು ಕೊಟ್ಟಿರೋ ಅಂಗಾಂಗ ಮತ್ತೆ ಯಾರ್ದು ಹೆಚ್ಚಿರಕ್ ಸಾಧ್ಯ ಉಂಟು. ಸೊ ನಿಮ್ಮ ಮೂಲ ಅಂಗಾಂಗಗಳನ್ನ ಕಾಪಾಡ್ಕೋಬೇಕು. ಅಚಾತುರ್ಯ ಆದಾಗ ದಾನ ಮಾಡಕ್ ಮನ್ಸು ಮಾಡಿ. ಇನ್ನೂ ನ್ಯಾಚುರಲ್ ಡೆತ್ ಆದಾಗ ಕಣ್ ಕೊಡ್ತಾನೆ ಇದೀರಿ, ಇನ್ನೂ ಕೊಡಿ. ಇನ್ನೂ ಕ್ಯಾಟ್ರಾಕ್ಟ್ ಗಳಿಂದ ಅಥವಾ ಕಾರ್ನಿಯಾ ಟ್ರಾನ್ಸ್ಪರೆನ್ಸಿಂದ ಎಷ್ಟೊಂದ್ ಜನಕ್ಕೆ ಕಣ್ ಕೊಡ್ಬೋದು. ನೀವು ಕಾರ್ನಿಯಾ ಅಂತ ಕೊಡೋದು, ಅದು ಕಣ್ಣು ಪೊರೆ ಬಂದಿತ್ತಲ್ಲ, ಅದಕ್ಕೂ ಇದಕ್ಕೂ ಅಲ್ಲ, ಮುಂದಿನ ಕಾರ್ನಿಯಾ ಕೊಡ್ತೀರಾ. ಸೊ ಜನಸಾಮಾನ್ಯರಿಗೆಲ್ಲ ಗೊತ್ತಿದೆ, ದೇಹ ದಾನ ಅಲ್ಲ ಅಂತ ಅನ್ಕೋಬೇಕು ಅವರು.